Hi, dear students. Welcome to online class. See, today I'm going to take the third lesson of English. Okay, that is the gift of the Magi. ಮ್ಯಾಗಿ ಅಂತ ಬರ್ತಿರೋ ಥರ ಇದ್ದಾರೆ ಆದರೆ ಮೈಸಾಯ್ ಈ ರೀತಿ ಓದ್ತೀವಿ ನಾವು. And it is written by O. Henry. Okay, this is O. Henry. Okay, and it is a very comical story. ಇದೊಂದು ಕಾಮಿಡಿ ಆಗಿರುವಂಥ ಸ್ಟೋರಿ, ಹಾಗೆ ಇನ್ನೊಂದು ವೇನಲ್ಲಿ ಟ್ರ್ಯಾಜಿಡಿ ಆಗಿರುವಂಥ ಕೂಡ ಸ್ಟೋರಿ. ಕಾಮಿಕ್ ಟ್ರ್ಯಾಜಿಡಿ ಅಂತ ಕರಿತೀವಿ. ಎರಡರ ಮಿಕ್ಸ್ ಇರುವಂಥದ್ದನ್ನ ನೋಡೋಣ. ಆ್ಯಂಡ್ ಅಬೌಟ್ ಬಿಫೋರ್ ಬಿಗಿನಿಂಗ್ ಲೆಟ್ಸ್ ಸಿ ಅಬೌಟ್ ದ ಆಥರ್ ಬಗ್ಗೆ ನೋಡೋಣ. ಟೇಕ್ ಪೆನ್ಸಿಲ್ ಆ್ಯಂಡ್ ಲೈನ್ ವೆರ್ ಎವರ್ ಐ ವಿಲ್ ಟೆಲ್ ಯು. O. Henry was the pen name of William Sidney Potter. Okay, underline this one. O. Henry, and it was the pen name. Pen name ಅಂದ್ರೆ ಕನ್ನಡದಲ್ಲಿ ಕಾವ್ಯನಾಮ ಅಂತ ನಿಕ್ ನೇಮ್ ಎಲ್ಲ ಬಿಟ್ಟಿದೆ. ಓಕೆ, ಪೆನ್ ನೇಮ್ ಅಂತಂದ್ರೆ ಕಾವ್ಯನಾಮ ಅಂತ ಕರಿತೀವಿ ನೋಡ್ರಿ ಕನ್ನಡದಲ್ಲಿ. ಓಕೆನಾ? ಹಾಗೆ ಅವರು ರಿಯಲ್ ನೇಮ್ ಈ ರೀತಿ ಇರುತ್ತೆ, ವಿಲಿಯಂ ಸಿಡ್ನಿ ಪಾಟರ್. ವಿಲಿಯಂ ಸಿಡ್ನಿ ಪಾಟರ್ ಅಂತ. ಆದರೆ ಅವ್ರು ಯಾವುದಾದ್ರೂ ಪುಸ್ತಕಗಳನ್ನ ಬರೀತಾರೆ, ಕವನಗಳನ್ನ ಬರೀತಾರೆ, ಕಥೆಗಳನ್ನ ಬರೀತಾರೆ, ಅಲ್ಲೇನು ಮಾಡ್ತಾರೆ, ಬೇರೆ ನೇಮ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಈಗ ದರಾ ಬೇಂದ್ರೆ ಅವ್ರ ರಿಯಲ್ ನೇಮ್, ಅವ್ರು ಏನು ಮಾಡ್ತಾರೆ, ಅಂಬಿಕಾತನೇ ದತ್ತ ಅಂತ ಬರೀತಾರಲ್ವ ಹಾಗೆ. ಹಾಗೆ ಹಂಸಲೇಖ ಗೊತ್ತಲ್ಲ, ಹಂಸಲೇಖ ಒಳ್ಳೆ ಮ್ಯೂಸಿಷಿಯನ್. ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ರಿಯಲ್ ನೇಮ್ ಬೇರೆ ಇರುತ್ತೆ, ಆದರೆ ಅವ್ರು ಏನು ಮಾಡ್ತಾರೆ, ಬರೆಯೋಂಥ ಸಾಂಗ್ಗಳಿಗೆ, ಅವ್ರು ಮಾಡೋಂಥ ಮ್ಯೂಸಿಕ್ಗೆ ಬೇರೆ ಹೆಸರು ಕೊಡ್ತಾ ಹೋಗ್ತಾ ಇರ್ತಾರೆ. ಎಸ್, ಲೈಕ್ ದಿಸ್. ರಿಯಲ್ ನೇಮ್ ವಿಲಿಯಂ ಸಿಡ್ನಿ ಪಾಟರ್, ಬಟ್ ಪೆನ್ ನೇಮ್ ದಟ್ ಈಸ್ O. Henry. He was born on September 11, 1862 in ಗ್ರೀನ್ಸ್ಬರೋ, ನಾರ್ತ್ ಕ್ಯಾರೋಲಿನಾ. ನೋಡಿ, ನಾರ್ತ್ ಕ್ಯಾರೋಲಿನಾ ಇರೋದು ಅಮೆರಿಕದಲ್ಲಿ. ಆಲ್ಮೋಸ್ಟ್ ಇಲ್ಲಿವರೆಗೆ 2014ಇಂದ ಇಲ್ಲಿವರೆಗೆ ಯಾವ ಎಕ್ಸಾಮಲ್ಲೂ ಕೂಡ ಕೇಳಿಲ್ಲ ಈ ರೀತಿ ಪೊಯೆಟ್ ಬಗ್ಗೆ. ಜಸ್ಟ್ ಆ್ಯನೋಟೇಷನ್ ಟೈಮ್ನಲ್ಲಿ ಆ ಪೊಯೆಟ್ ನೇಮ್ನ ಬರೀರಿ ಅಂತ ಕೇಳ್ತಾರೆ, ಬಟ್ ಅದು ಬಿಟ್ಟರೆ ಡೀಟೇಲಾಗಿ ಎಲ್ಲೂ ಕೂಡ ಕೇಳಿಲ್ಲ ಇಲ್ಲಿವರೆಗೆ ಒಂದು ಎಕ್ಸಾಮಲ್ಲೂ ಕೂಡ. ಆದರೆ ಯಾವುದನ್ನು ನೆಗ್ಲಿಜೆನ್ಸಿ ಮಾಡೋದು ಬೇಡ, ಸುಮ್ಮನೆ ತುಂಬ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸೋದನ್ನ ನೋಡ್ಕೊಂಡಿರಿ. ಯಾವ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಓಕೆ, ಅದರಲ್ಲೂ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಹುಚ್ಚು ನನ್ನ ಮಕ್ಕಳು ಅನ್ಬೇಕಷ್ಟೇ ಅವ್ರನ್ನ. ಎಸ್, ಲೆಟ್ಸ್ ಸಿ. ಆ್ಯಂಡ್ ಹಿ ಬಿಕೇಮ್ ಫೇಮಸ್ ಫಾರ್ ಹಿಸ್ ಶಾರ್ಟ್ ಸ್ಟೋರೀಸ್. ಅವ್ರು ಯಾವುದರಲ್ಲಿ ತುಂಬ ಫೇಮಸ್ ಆಗಿತ್ತು ಅಂದರೆ ಶಾರ್ಟ್ ಸ್ಟೋರೀಸ್ನಲ್ಲಿ ತುಂಬ ಫೇಮಸ್ ಆಗ್ತಾರೆ. ಈ ಸ್ಟಾರ್ಟೆಡ್ ದ ರೋಲಿಂಗ್ ಸ್ಟೋನ್, ಅ ಹ್ಯೂಮರಸ್ ವೀಕ್ಲಿ ಇನ್ 1887. ಅವರೊಂದು ವೀಕ್ಲಿ ಅಂದ್ರೇನು, ವಾರ ವಾರ ಬರುತ್ತಲ್ವ ಮ್ಯಾಗ್ಝಿನ್, ಆ ರೀತಿ ಒಂದು ಮ್ಯಾಗ್ಝಿನ್ನ ಪಬ್ಲಿಷ್ ಮಾಡಿರ್ತಾರೆ. ಅದರಲ್ಲಿ ಒಂದು ವೀಕ್ಲಿ ಬರುವಂಥ ಮ್ಯಾಗ್ಝಿನ್ ಇರುತ್ತೆ. ಆ ಮ್ಯಾಗ್ಝಿನಲ್ಲಿ ಇವರು ಒಂದು ಕಾಲಮ್ ರೀತಿ ಬರೀತಾ ಇರ್ತಾರೆ. ಅದು ಹೆಂಗಿರುತ್ತೆ ಅಂತಂದರೆ ಕಾಮಿಡಿ ಆಗಿರುತ್ತೆ. ಸೊ ತುಂಬ ಜನ ಓದ್ತಾ ಇರ್ತಾರೆ, ಇವ್ರು ಬರೆಯೋದು ತುಂಬ ಕಾಮಿಡಿ ಆಗಿರುತ್ತಪ್ಪ, ಚೆನ್ನಾಗಿರ್ತದೆ ಅಂತೇಳಿ. ಎಸ್, ದ ರೋಲಿಂಗ್ ಸ್ಟೋನ್ ಅಂತ. ಆ್ಯಂಡ್ ಹಿ ವಾಸ್ ರೈಟಿಂಗ್ ಫಾರ್ ಹೌಸ್ಟನ್ ಪೋಸ್ಟ್. ಹಿ ರೋಟ್ ಅ ಸ್ಟೋರಿ ಈಚ್ ವೀಕ್ ಫಾರ್ ನ್ಯೂಯಾರ್ಕ್ ವರ್ಲ್ಡ್. ಓಕೆ, ನ್ಯೂಯಾರ್ಕ್ ವರ್ಲ್ಡನ್ನು ಆ ಮ್ಯಾಗ್ಝಿನ್ಸ್ಗೂ ಕೂಡ ಸ್ಟೋರಿಗಳನ್ನ ಬರೀತಾ ಇರ್ತಾರೆ. ಹಿ ಹ್ಯಾಸ್ ಪೆನ್ಡ್ ಮೋರ್ ದ್ಯಾನ್ 600 ಸ್ಟೋರೀಸ್. ಓಕೆ, ಸಿ, 600ಕ್ಕಿಂತ ಇನ್ನೂ ಹೆಚ್ಚಿನ ಸ್ಟೋರಿಗಳನ್ನ ಬರೆದಿದ್ದಾರೆ. ಹಿ ಹ್ಯಾಸ್ ಪೆನ್ಡ್. ದ ಫಸ್ಟ್ ಕಲೆಕ್ಷನ್ ಆಫ್ ಹಿಸ್ ಸ್ಟೋರೀಸ್ ಅಪಿಯರ್ಡ್ ಇನ್ 1904 ಇನ್ ಕ್ಯಾಬೇಜಸ್ ಆ್ಯಂಡ್ ಕಿಂಗ್ಸ್. ಅವರು ಬರೆದಿರೋಂಥ ಮೊದಲನೇ ಕಲೆಕ್ಷನ್ ಸ್ಟೋರಿಗಳನ್ನೆಲ್ಲ ಸೇರಿ ಒಂದೊಂದು ಸ್ಟೋರಿನೇ ಒಂದೊಂದು ಸಪ್ರೇಟ್ ಮಾಡೋಕ್ಕಾಗುತ್ತಾ? ಇಲ್ಲ, ಅದನ್ನೆಲ್ಲ ಸೇರಿ ಒಂದು ಬುಕ್ ರೀತಿ ಮಾಡ್ತಾರೆ, ಅದನ್ನು ಪಬ್ಲಿಷ್ ಮಾಡ್ತಾರೆ. ಹಾಗೆ ಸೊ ಟೋಟಲ್ ದಟ್ ಕಲೆಕ್ಷನ್ ಅಪಿಯರ್ಡ್ ಇನ್ 1904 in the name of Cabbages and Kings, which was immediately popular. ಅದು ಪಬ್ಲಿಷ್ ಮಾಡಿದ ತಕ್ಷಣ ತುಂಬ ಫೇಮಸ್ ಆಗ್ತಾರೆ ಅವರು. ಅದರ್ ಕಲೆಕ್ಷನ್ಸ್ ಫಾಲೋಡ್ ಇನ್ಕ್ಲೂಡಿಂಗ್ ದ 4 million, ನೆಕ್ಸ್ಟ್ ದ ಟ್ರಿಮ್ಡ್ ಲ್ಯಾಂಪ್. ಈ ರೀತಿ ಇಷ್ಟರಲ್ಲಿ ಇದೊಂದು ನೆನ್ಪಿಟ್ಕೊಳ್ರಿ ಸಾಕು. O. Henry ಇದನ್ನು ನೆನ್ಪಿಟ್ಕೊಳ್ರಿ. ಹಾಗೆ ಇದು ಇವನ ಪೆನ್ ನೇಮ್, ಬಟ್ ರಿಯಲ್ ನೇಮ್ ವಿಲಿಯಂ ಸಿಡ್ನಿ ಪಾಟರ್. He was famous for the short stories. ಅಷ್ಟೇ. So students, let's now get into our story now.
ಅಬ್ಸರ್ವ್ ದಿಸ್ ಟೈಟಲ್ನ ನೀಟಾಗಿ ಅಬ್ಸರ್ವ್ ಮಾಡಿರಿ, ಯಾಕೆಂದರೆ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸ್ ತುಂಬ ಇದೆ. ದ ಗಿಫ್ಟ್ ಆಫ್ ದ ನೈಜಾಯ್ ಇಲ್ಲಿ. ಹಾಗಾದರೆ ಟೈಟಲ್ನ ಮೀನಿಂಗ್ ಏನು? 3 ಮಾರ್ಕ್ಸ್ಗೆ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಈ ಸ್ಟೋರಿಗೂ ಹಾಗೆ ಈ ಟೈಟಲ್ಗೂ ಏನು ಕನೆಕ್ಷನ್ಸ್ ಇದೆ ಆ ರೀತಿ ಕೇಳ್ತಾರೆ. ಸೊ ಅದಕ್ಕೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಎಸ್ ನೋಡಿ, ಜೀಸಸ್ ಕ್ರಿಸ್ಟ್ ಬಗ್ಗೆ ಹೇಳ್ಬೇಕೀಗ. ಜೀಸಸ್ ಕ್ರಿಸ್ಟ್ ಎಲ್ಲಿ ಹುಟ್ಟಿದ್ದಂದರೆ ಬೆತ್ಲಹೇಮ್, ಅದಲ್ವಾ? ಎಸ್, ಇಲ್ಲಿ ಬೆತ್ಲಹೇಮ್ ಬರುತ್ತೆ, ಇಲ್ಲಿ ಬೆತ್ಲಹೇಮ್ನ ಜೀಸಸ್ ಕ್ರಿಸ್ಟ್ ಹುಟ್ಟುತ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಜೀಸಸ್ ಕ್ರಿಸ್ಟ್ ಇಂಥ ಟೈಮ್ನಲ್ಲಿ ಇಂಥ ಪ್ಲೇಸ್ನಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂತೇಳಿ 3 ಜನ ವೈಸ್ ಪೀಪಲ್ ಇರ್ತಾರೆ ನೋಡಿ. 1 2 3 3 ಜನ ವೈಸ್ ಪೀಪಲ್, ತುಂಬ ಬುದ್ಧಿವಂತ ವೈಸ್ ಪೀಪಲ್. ಅಂದರೆ ಅವ್ರು 3 ಜನಕ್ಕೆ ಈಗ ಕೆಲವೊಂದು ಸಿದ್ಧಿ ಪುರುಷರು ಅಂತ ಕರಿತೀವಿ ನೋಡಿ, ನೆಕ್ಸ್ಟ್ ಏನೋ ಒಂದು ಆಗೋದಿದೆ ಅಂತ ಭವಿಷ್ಯ ಹೇಳ್ತಾರಲ್ಲ, ಹಾಗೆ ಒಂದು ಗ್ರೇಟ್ ಥಿಂಗ್ಸ್ ಆಗಂಗಿದ್ರೆ ಅಥವಾ ವರ್ಸ್ಟ್ ಥಿಂಗ್ಸ್ ಆಗಂಗಿದ್ರೆ ಅದು ಗೊತ್ತಾಗ್ತಾ ಇರುತ್ತೆ. ಹಿಂಗಾಗಿ ಅವ್ರೇನು ಮಾಡ್ತಾರೆ, ಸಮ್ವೇರ್ ಫ್ರಮ್ ದ ಫಾರ್ ಈಸ್ಟ್, ಇಲ್ಲಿಂದ ತುಂಬ ದೂರದಿಂದ, ಇದು ಇಲ್ಲಿದೆ ಅಂತಂದರೆ ಇವಾಗ ಈಸ್ಟರ್ನ್ ಪಾರ್ಟಲ್ಲಿ ಅವ್ರಿಗೆ, ಅದಕ್ಕೆ ಈಸ್ಟರ್ನ್ ಪಾರ್ಟಿಂದ ನಡ್ಕೊತ ಹೋಗ್ತಾರೆ ಹುಡ್ಕೊಂಡು ಜೀಸಸ್ ಕ್ರಿಸ್ಟ್ ಎಲ್ಲಿ ಹುಟ್ಟಿದ್ದಾನಂತ. ಈ ನಕ್ಷತ್ರ ಇದೆಯಲ್ಲ, ನಕ್ಷತ್ರನ ಯಾವುದೋ ಒಂದು ನಕ್ಷತ್ರನ ಫಾಲೋ ಮಾಡಿಕೊಂಡು ಅದರ ದಿಕ್ಕನ್ನು, ಅದರ ಪ್ಲೇಸ್ಮೆಂಟನ್ನು ನೋಡ್ಕೊಂಡು ಹೋಗ್ತಾರಂತೆ. ಸೊ ಎನಿವೇ ಹೋಗಿ ಆ ಪ್ಲೇಸ್ನ ರೀಚ್ ಆಗ್ತಾರೆ ನೋಡಿ, ಬೇಬಿ ಜೀಸಸ್, ಪಾಪು ಜೀಸಸ್ ಅಂತ. ಈ ಪಾಪು ಜೀಸಸ್ಗೆ ಅವ್ರೇನು ಮಾಡಿರ್ತಾರೆ ಅಂದರೆ, ಎಷ್ಟೊಂದು ಗಿಫ್ಟ್ಗಳನ್ನ ತಂದಿರ್ತಾರೆ, ವೆರೈಟಿ ಗಿಫ್ಟ್ಗಳು ನೋಡಿ, ಕಾಸ್ಟ್ಲಿ ಆಗಿರೋದಂಥ ಗಿಫ್ಟ್ ಈ ರೀತಿ ಕಾಸ್ಟ್ಲಿ ಆಗಿದೆ, ಗೋಲ್ಡು, ಸಿಲ್ವರ್ ಈ ರೀತಿ ತುಂಬ ಕಾಸ್ಟ್ಲಿ ಆಗಿರೋ ಡೈಮಂಡ್ಸ್, ಈ ರೀತಿ ಕಾಸ್ಟ್ಲಿ ಆಗಿರೋ ಗಿಫ್ಟ್ನ ಪಾಪುಗೆ ತಂದಿದ್ದಾರೆ. ಆದರೆ ಯೋಚನೆ ಮಾಡಿ ನೋಡ್ರಿ, ಈ ಪಾಪುಗೆ, ಚಿಕ್ಕ ಪಾಪುಗೆ ಆ ಗೋಲ್ಡು, ಡೈಮಂಡು ಅವೆಲ್ಲ ಬೇಕಾ? ಅವನ್ನ ಕೊಟ್ಟರು ಕೂಡ ಅದೇನೋ ಯೂಸ್ ಆಗುತ್ತಾ ಪಾಪುಗೆ? ಇಲ್ಲ, ಯೂಸ್ ಆಗಲ್ಲ ಅನ್ಸುತ್ತೆ. ಹೀಗಾಗಿ ಅವ್ರು ಕೊಟ್ಟಿದ್ದಂಥ, ಅವ್ರು ತಂದಂಥ ಗಿಫ್ಟ್ಗಳೇನಿದೆಯಲ್ಲ, ಅದು ಯಾವುದೇ ಪಾಪುಗೆ ಯೂಸ್ ಆಗಲ್ಲ. ಆದರೆ ಏನೋ ಒಂದು ಡಿವೋಷನಿಂದ, ತುಂಬ ಪ್ರೀತಿಯಿಂದ ತಂದಿರ್ತಾರೆ. ಅದಕ್ಕೋಸ್ಕರ ನಾವು ಇವ್ರನ್ನ ಏನಂತಂದರೆ ನೈಜಾಯ್ ಅಂತ ಕರಿತೀವಿ. ನೈಜಾಯ್ ಅಂದರೆ ಬುದ್ಧಿವಂತರು, ಅಥವಾ ಇನ್ನೊಂದು ಭಾಷೆನ ಹೇಳ್ಬೇಕಂದ್ರೆ ಅತಿ ಬುದ್ಧಿವಂತರು ಅಂತ ಹೇಳ್ತೇವೆ, ಹಾಗೆ ನೈಜಾಯ್ ಅಂತ ಕರಿತೀವಿ. ಈ 3 ಜನ ಯಾರ್ಯಾರು ಆ ಬೇಬಿ ಜೀಸಸ್ಗೆ ಈ ರೀತಿ ಗಿಫ್ಟ್ಗಳನ್ನೆಲ್ಲ ತಂದಿರಲ್ಲ, ಎಸ್, ಅವನ್ನ ನಾವು ನೈಜಾಯ್ ಅಂತ ಕರಿತೀವಿ. ಆದರೆ ಅವ್ರು ತಂದಂಥ ಗಿಫ್ಟು ಆ ಪಾಪುಗೆ ಏನು ಯೂಸ್ ಆಗಲ್ಲ, ಆ ತಕ್ಷಣದಲ್ಲಿ ಏನು ಯೂಸ್ ಆಗಲ್ಲ. ಅದ್ರ ಬದಲಿಗೆ ಪಾಪುಗೆ ಏನಾದ್ರು ಒಂದು ಪಿ ತಂದು ಕೊಟ್ಟಿದ್ರೆ ಊದ್ಕೊಂತ ಕೂತಿರೋದು, ಅವಾಗ ಸ್ವಲ್ಪ ಬೇಕಾದ್ರೆ ಯೂಸ್ ಆಗ್ತಿತ್ತು. ಆದರೆ ಅವರು ಗೋಲ್ಡ್ ಅದು ಇದು ಎಲ್ಲ ತಂದಿದ್ದಾರೆ, ಅದು ಯಾವುದೂ ಯೂಸ್ ಆಗ್ತಾ ಇಲ್ಲ. ಎಸ್, ಈ ನೈಜಾಯ್ ಅಂದ್ರೆ ಅರ್ಥ ಆಯ್ತಲ್ಲ, ವೈಸ್ ಮೆನ್ ಅಂತ. ಈ 3 ಜನ ವೈಸ್ ಮೆನ್ ಬಗ್ಗೆ. ಇವಾಗ ಸ್ಟೋರಿ ಬಗ್ಗೆ ಬರೋಣ. ಸ್ಟೋರಿನಲ್ಲೂ ಕೂಡ ಅಷ್ಟೇ, ಇಬ್ಬರ ಹಸ್ಬೆಂಡ್ ಆ್ಯಂಡ್ ವೈಫ್, ಓಕೆ, ಕಪಲ್ ಬರ್ದೆ, ಹಸ್ಬೆಂಡ್ ಮತ್ತು ವೈಫ್, ತುಂಬ ಪುವರ್, ಆದರೆ ದೇ ಹ್ಯಾಡ್ ಇಂಟೆನ್ಸ್ ಲವ್ ಫಾರ್ ಒನ್ ಅನದರ್, ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಾ ಇರ್ತಾರೆ. ಅವರು ಕೂಡ ಗಿಫ್ಟ್ಗಳನ್ನ ತರ್ತಾರೆ, ಕ್ರಿಸ್ಮಸ್ ಗಿಫ್ಟ್ ಇರುತ್ತಲ್ಲ ಕ್ರಿಸ್ಮಸ್ಗೆ ಅಂತ. ಯಾಕಂದರೆ ಇವರು ಯಾವಾಗ ಗಿಫ್ಟ್ನ, ಈ ವೈಸ್ ಮೆನ್ ಇರ್ತಾರಲ್ಲ, ಜೀಸಸ್ ಕ್ರಿಸ್ಟ್ಗೆ ಗಿಫ್ಟ್ನ ತಂದರು, ಆವಾಗಿಂದನೇ ಸ್ಟಾರ್ಟ್ ಆಗುತ್ತೆ ಕ್ರಿಶ್ಚಿಯನ್ಸಲ್ಲಿ ಗಿಫ್ಟ್ನ ಕೊಡಬೇಕು ಒಬ್ರಿಗೊಬ್ರು ಅಂತೇಳಿ. ಕ್ರಿಸ್ಮಸ್ ದಿನ ಗಿಫ್ಟ್ಗಳನ್ನ ಕೊಡ್ತಾರಲ್ವಾ, ಆ ರೀತಿ ಸ್ಟಾರ್ಟ್ ಮಾಡಿದಾರ ಯಾರಂದರೆ ಈ ನೈಜಾಯ್ಗಳು, ಹಾಗೆ ಈ ವೈಸ್ ಮೆನ್ಗಳು, ಇವ್ರ 3 ಜನ. ಅವ್ರನ್ನ ನೋಡಿ ಎಲ್ಲರೂ ಕೂಡ ಟ್ರೆಡಿಷನ್ ಆಗಿ ಬೆಳ್ಕೊತ ಬಂದುಬಿಟ್ಟಿದೆ. ಸೊ ಈಗ ಈ ಕಪಲ್ಸ್ಗಳು ಕೂಡ ಒಬ್ರಿಗೊಬ್ರಿಗೆ ಗಿಫ್ಟನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಕ್ರಿಸ್ಮಸ್ನಲ್ಲಿ. ಅವ್ರು ತಂದಂಥ ಗಿಫ್ಟ್ಗಳು ಯಾವ ರೀತಿ ಕಷ್ಟಪಡ್ತಾ ಇರ್ತಾರೆ, ಆ ತಂದಂಥ ಗಿಫ್ಟ್ಗಳು ಒಬ್ರಿಗೊಬ್ರು ಯೂಸ್ ಆಗುತ್ತಾ ಇಲ್ವಾ, ಅದ್ರ ಬಗ್ಗೆ ಇರುವಂಥ ಸ್ಟೋರಿ ಇದು. ಅವರು ಕೂಡ ತಂದಂಥ ಗಿಫ್ಟ್ಗಳು ಒಬ್ರಿಗೊಬ್ರಿಗೆ ಯೂಸ್ ಆಗಲ್ಲ ಆ ಟೈಮ್ನಲ್ಲಿ ಅಂದರೆ, ಹಂಗಾದ್ರೆ ಅವ್ರನ್ನೂ ಕೂಡ ನಾವು ಮೇಜಾಗಿ ಕಂಪೇರ್ ಮಾಡ್ಬೋದಲ್ವಾ? ಎಸ್, ಆ ಕಪಲ್ಗಳನ್ನೂ ಕೂಡ ಈ ಮೇಜಾಯ್ಗಳ ರೀತಿ ಕಂಪೇರ್ ಮಾಡ್ಬೋದು. ತಂದಂಥ ಗಿಫ್ಟ್ಗಳು ಹಾಗೇನು ಯೂಸ್ ಆಗ್ತಾ ಇಲ್ಲ. ಇದು ಟೈಟಲ್ಗೆ ಮತ್ತು ಸ್ಟೋರಿಗೆ ಇರುವಂಥ ಕನೆಕ್ಷನ್. 3 ಮಾರ್ಕ್ಸ್ ಕೇಳ್ತಾರೆ. ನಾನು ನಿಮಗೆ ಆನ್ಸರ್ ಶೀಟ್ಸ್ ಕೊಟ್ಟಿದ್ದೀನಲ್ಲ, ಆನ್ಸರ್ನಲ್ಲಿ ನೀವು ಇನ್ಮೇಲೆ ಓದಿದ್ರೆ ಅದು ಅರ್ಥ ಆಗುತ್ತೆ. ಎತ್ಸಿನ ಈಗ ಲೆಸನ್ ಬಗ್ಗೆ ನೋಡೋಣ. ಸ್ಟೋರಿ ತುಂಬ ಚೆನ್ನಾಗಿದೆ ಸ್ಟೂಡೆಂಟ್ಸ್, ಆದರೆ ಸೆಂಟೆನ್ಸ್ಗಳು ಮಾತ್ರ ಕಷ್ಟವಾಗಿರುತ್ತೆ. ಓಕೆ, ಕ್ವಶನ್ ಆನ್ಸರ್ ಕಲಿಯೋ ಟೈಮ್ನಲ್ಲೂ ಕೂಡ ಆ ಸೆಂಟೆನ್ಸ್ಗಳು ಕಷ್ಟವಾಗಿ ಕಾಣಿಸುತ್ತೆ. ನೋಡೋಣ. ಒಳ್ಳೊಳ್ಳೆ ಅಬೌವ್ 95 ಸ್ಕೋರ್ ಮಾಡಬೇಕು, ಅಬೌವ್ 90 ಸ್ಕೋರ್ ಮಾಡಬೇಕಂದ್ರೆ ಎಲ್ಲದರ ಮೀನಿಂಗ್ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಆ ಸ್ಟೋರಿ ತಿಳ್ಕೊಂಬಿಟ್ಟಿದ್ದೀನಿ, ಅರ್ಥ ಆಗೋಯ್ತು. ಬಟ್ ಈ ಸೆಂಟೆನ್ಸ್ಗಳಿರುತ್ತಲ್ಲ, ಸೆಂಟೆನ್ಸ್ಗಳನ್ನ
ಇನ್ನರ್ ಮೀನಿಂಗ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೋಡಿ. $1.87. ದಟ್ ವಾಸ್ ಆಲ್. ನಾನು ಹೇಳಿದ್ದೆ ಕ್ರಿಸ್ಮಸ್ ತುಂಬ ಹತ್ರ ಬರ್ತಾ ಇದೆ. ಈಗ ಕಪಲ್ ಇದ್ದಾರೆ. ಆ ಕಪಲ್ ಹೆಸರು ಏನಂದರೆ, ಒಬ್ಬನ ಹೆಸರು ಜಿಮ್ ಅಂತ, ಹಾಗೆ ವೈಫ್ ಹೆಸರು ಡೆಲ್ಲಾ ಅಂತ. ಈಗ ಡೆಲ್ಲಾ ಏನಾದರೂ ಮಾಡಿ ತುಂಬ ಕಷ್ಟಪಟ್ಟು ಅಮೌಂಟ್ನ ಸೇವ್ ಮಾಡ್ತಾ ಇದ್ಲು ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡಬೇಕಂತ. ಎಷ್ಟೆಲ್ಲ ತುಂಬ ಕಷ್ಟಪಟ್ಟು ಸೇವ್ ಮಾಡಿದರೂ ಕೂಡ ಕೊನೆಗೆ ಉಳಿದಿರೋಂಥ ಅಮೌಂಟ್ ಎಷ್ಟಂತಂದರೆ ನೋಡಿ, $1.87 ಅಷ್ಟು ಮಾತ್ರ ಉಳಿದಿದೆ. ದಟ್ ವಾಸ್ ಆಲ್, ಅಷ್ಟೇ. ಆ್ಯಂಡ್ 60 cents ಆಫ್ ಇಟ್ ವಾಸ್ ಇನ್ ಪೆನೀಸ್. ಪೆನೀಸ್ ಅಂತಂದರೆ ಇಲ್ಲಿ ನಾಣ್ಯಗಳು ಅಂತ ಕರಿತೀವಲ್ವ, ಕಾಯಿನ್, ಚಿಲ್ಲರೆ, ಆ ರೀತಿ ಚಿಲ್ಲರೆನಲ್ಲಿ ಉಳ್ಕೊಂಡಿದೆ ಅಂತ ನೋಡಿ, ಈ ರೀತಿ ಚಿಲ್ಲರೆ ಕಾಸು. It was in pennies. Pennies saved 1 and 2 at a time by bulldozing the grocer, the vegetable man and the butcher. ಯಾರನ್ನ ಬುಲ್ಡೋಸಿಂಗ್ ಅಂತಂದರೆ ಆರ್ಗ್ಯುಮೆಂಟ್ ಮಾಡಿ ಅಷ್ಟು ದುಡ್ಡನ್ನೆಲ್ಲ ಉಳಿಸಿರ್ತಾಳೆ. ಹೇಗೆ, ಯಾರ್ಯಾರ ಜೊತೆನಲ್ಲಿ ಆರ್ಗ್ಯುಮೆಂಟ್ ಮಾಡಿರ್ತಾಳೆ? ವಿತ್ ದ ಗ್ರಾಸರ್ ಅಂತಂದರೆ ಅಂಗಡಿಯವನು, ಕಿರಾಣಿ ಅಂಗಡಿ, ನಾವು ದಿನಸಿ ಅಂಗಡಿ ಅಂತ ಹೇಳ್ತೀವಲ್ಲ ಅವ್ರ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿ ಉಳಿಸಿರ್ತಾಳೆ. ವೆಜಿಟೇಬಲ್ ಮ್ಯಾನ್, ತರಕಾರಿ ಮರ ಜೊತೆ. ಬುಚ್ಚರ್, ಮಾಂಸ ಕಡೆಯವರು, ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ $20 ಟೊಮೆಟೊ ಹಣ್ಣು ಅಂತಂದರೆ, ಯೋ 10 ರೂಪಾಯಿ ಕೊಡೆಯ, ಈ ರೀತಿ ಎಲ್ಲ ಲೇಡೀಸ್ಗಳು ನೋಡಿದಿರಲ್ಲ. ಅವ್ನು 10 ರೂಪಾಯಿ ಹೇಳಿದ್ರೆ ಯೋ 5 ರೂಪಾಯಿ ಕೊಡೆಯ, ಅವ್ನು ಕೊನೆಗೆ 5 ರೂಪಾಯಿ ಹೇಳಿದ್ರೆ ಹೇ 2.5 ರೂಪಾಯಿ ಕೊಡೆಯ, ಈ ರೀತಿ ಬುಲ್ಡೋಸಿಂಗ್. ಅವ್ರ ಕೊನೆಗೆ ಏನಾದರೂ ಮಾಡಿ ಕಡಿಮೆ ಮಾಡಿ ಇಳಿಕಿಸ್ಬೇಕು. ಅವ್ರು ಎಷ್ಟೇ ಹೇಳಿ ಕಡಿಮೆ ಮಾಡಿ ಇಳಿಕಿಸ್ತಾರಲ್ಲ, ಆ ರೀತಿ. ಸೊ ಬುಲ್ಡೋಸಿಂಗ್ ಮಾಡಿ, ಆರ್ಗ್ಯುಮೆಂಟ್ ಮಾಡಿ, ಇವ್ರ ಜೊತೆ ಎಲ್ಲ ಆರ್ಗ್ಯುಮೆಂಟ್ ಮಾಡಿ ಅಷ್ಟು ಅಮೌಂಟ್ನ ಸೇವ್ ಮಾಡಿದ್ದಾರೆ. ಅದು ಯಾವ ರೀತಿ ಆರ್ಗ್ಯುಮೆಂಟ್ ಇರುತ್ತೆ ಅಂದರೆ ನೋಡಿ, ಅಂಟಿಲ್ ಒನ್ಸ್ ಚೀಕ್ಸ್ burned with the silent imputation of parsimony that such close dealing implied. ಓಕೆ, ಅವ್ರು ಮಾಡ್ತಿದ್ದಂಥ ಆರ್ಗ್ಯುಮೆಂಟ್ ಹೆಂಗಾಗ್ತಿತ್ತಂದರೆ, ಯಾರ ಜೊತೆ ಆರ್ಗ್ಯೂ ಮಾಡ್ತಿದ್ಲಲ್ಲ ಅವ್ರಿಗೆ ಮುಖ ಕೆಂಪಗಾಗ್ತಿತ್ತಂತೆ ನೋಡಿ. ಒನ್ಸ್ ಚೀಕ್ಸ್ ಬರ್ನ್ಡ್, ಸಿಟ್ಟಿನಿಂದ ಕೆಂಪಾಗಬೇಕು. ವಿತ್ ಸೈಲೆಂಟ್ ಇಂಪ್ಯುಟೇಷನ್ ಆಫ್ ಪಾರ್ಸಿಮನಿ. ಪಾರ್ಸಿಮನಿ ಅಂತಂದರೆ ಮೀನ್ನೆಸ್ ಇನ್ ಸ್ಪೆಂಡಿಂಗ್ ಅಂತ ಕರಿತೀವಿ. ಮೀನ್ನೆಸ್ ಇನ್ ಸ್ಪೆಂಡಿಂಗ್ ಅಂದರೆ ಸ್ಟಿಂಜಿತನ ಮಾಡೋದು, ಜಿಪುಣತನ ಮಾಡ್ತೀವಲ್ಲ ಖರ್ಚು ಮಾಡಲಿಕ್ಕೆ, ಅದನ್ನ ನಾವು ಸ್ಟಿಂಜಿನೆಸ್ ಅಂತೀವಿ. ಇನ್ನೊಂದು ವರ್ಡ್ಲಿ ಪಾರ್ಸಿಮನಿ ಅಂತ. ಹಾಗೆ ಇಂಪ್ಯುಟೇಷನ್ ಅಂದರೆ ನೋಡಿ, ಗ್ಲಾಸರಿನಲ್ಲಿ ಕೊಟ್ಟಿದ್ದಾರೆ ಸಜೆಷನ್ ಅಂತ. ಅವ್ರಿಗೆ ಸೈಲೆಂಟಾಗಿ ಗೊತ್ತಾಗ್ತಿದ್ದು ನೋಡಿ, ಸೈಲೆಂಟ್ ಸಜೆಷನ್. ಅವ್ರಿಗೆ ಸೈಲೆಂಟಾಗಿ ಗೊತ್ತಾಗ್ತಿತ್ತು ಇವಳ ಸ್ಟಿಂಜಿತನದ ಬಗ್ಗೆ. ಹಾಗೆ ಆ ರೀತಿ ಗೊತ್ತಾಗಿ ಅವ್ರ ಮುಖ ಕೆಂಪಾಗಬೇಕು, ಸಿಟ್ಟಿನಿಂದ ಉರಿ ಹತ್ಕೊಂಡು, ಆ ರೀತಿ ಆರ್ಗ್ಯುಮೆಂಟ್ ಮಾಡೋಳು. ದಟ್ ಸಚ್ ಕ್ಲೋಸ್ ಡೀಲಿಂಗ್ ಇಂಪ್ಲಾಯ್ಡ್. ಆ ರೀತಿಯಾದಂಥ ಕ್ಲೋಸ್ ಡೀಲಿಂಗ್ ಮಾಡ್ತಿದ್ದು. 3 times ಡೆಲ್ಲಾ ಕೌಂಟೆಡ್ ಇಟ್. ಅಷ್ಟೆಲ್ಲ ನೋಡಿ ಆರ್ಗ್ಯುಮೆಂಟ್ ಮಾಡಿ, ಜಗಳ ಮಾಡಿ, ಸೇವ್ ಮಾಡಿದ್ರು ಕೂಡ ಉಳಿದಿರೋದು ಮಾತ್ರ ಎಷ್ಟು, $1.87. ಡೆಲ್ಲಾ ಏನಾದರೂ ಜಾಸ್ತಿ ಸಿಗುತ್ತಾ, ಏನೋ ಜಾಸ್ತಿ ಇರುತ್ತಾ ಅನ್ನೋ ಒಂದು ಕಾತರದಲ್ಲಿ 3 ಬಾರಿ ಕೌಂಟ್ ಮಾಡ್ತಾಳಂತೆ. 3 times ಡೆಲ್ಲಾ ಕೌಂಟೆಡ್ ಇಟ್, $1.87. ಆದರೂ ಕೂಡ ಅಷ್ಟೇ. ಆ್ಯಂಡ್ ದ ನೆಕ್ಸ್ಟ್ ಡೇ ವುಡ್ ಬಿ ಕ್ರಿಸ್ಮಸ್. ನಾಳೆ ಕ್ರಿಸ್ಮಸ್ ಬರ್ತಾ ಇದೆ. ಗಿಫ್ಟ್ ಅಂತೂ ಇನ್ನೂ ಏನೂ ರೆಡಿ ಆಗಿಲ್ಲ. ನೆಕ್ಸ್ಟ್, there was clearly nothing to do but flop down on the shabby little couch and howl. ಇವಾಗ ಅವಳಿಗೆ ಬೇರೆ ದಾರಿ ಇಲ್ಲ. ಏನು ಮಾಡ್ಬೋದು ಅವಳು? ಹೋಗಿ ಶಾಬಿ ಆಗಿರೋದು. ಶಾಬಿ ಅಂದರೆ ಡರ್ಟಿ ಅಂತ. ಅವ್ರ ಮನೆಯಲ್ಲಿ ಒಂದು ಕೋಚ್ ಇರುತ್ತೆ ನೋಡಿ, ಕೋಚ್ ಅಂದರೆ ಒಂದು ರೀತಿ ಕಾಟ್ ರೀತಿ, ಮಂಚದ ರೀತಿ. ಅದ್ರ ಮೇಲೆ ಆ ಡರ್ಟಿ ಆಗಿರುವಂಥ ಮಂಚದ ಮೇಲೆ ಹೋಗಿ ದುಬ್ಬ ಅಂತ ಬಿದ್ದು ಕುತ್ಕೊಂಡು ಅಳ್ಬೋದು ಅಷ್ಟೇ. ದೇರ್ ವಾಸ್ ಕ್ಲಿಯರ್ಲಿ ನಥಿಂಗ್ ಟು ಡೂ ಬಟ್ ಫ್ಲಾಪ್ ಡೌನ್ ಅಂತಂದರೆ, ಫಿಲಮ್ನಲ್ಲಿ ನೀವು ನೋಡಿರ್ತೀರಾ, ಹೀರೋಯಿನ್ಗೆ ಏನಾದರೂ ಬೇಜಾರಾಗುತ್ತೆ ಅಂದ್ಕೊಳ್ರಿ, ಅಥವಾ ಎಸ್ಪೆಷಲಿ ಹುಡುಗಿರ ರೀತಿ ಮಾಡ್ತಾರೆ ಲೇಡೀಸ್, ಏನಾದರೂ ಬೇಜಾರಾದ ತಕ್ಷಣ ಓಡ್ ಬಂದು ಮಂಚದ ಮೇಲೆ ಧೂಪ್ ಅಂತ ಬೀಳ್ತಾರೆ ನೋಡಿ. ಓಕೆ, ಆ ರೀತಿ ಫ್ಲಾಪ್ ಡೌನ್ ಆನ್ ದ ಶಾಬಿ ಲಿಟಲ್ ಕೋಚ್. ಶಾಬಿಯಾಗಿ ಆ ಡರ್ಟಿಯಾಗಿರುವಂಥ ಆ ಚಿಕ್ಕ ಕೋಚಿನ ಮೇಲೆ ಫ್ಲಾಪ್ ಡೌನ್ ಆಗ್ತಾಳೆ. ಆ್ಯಂಡ್ ಹೌಲ್ ಅಂತಂದರೆ, ಸೊ ಹೌಲ್ ಅಂದರೆ ಕಿರ್ಚೋದು, ಸಿಟ್ಟಿನಿಂದ, ಬೇಜಾರಿನಿಂದ, ನೋವಿನಿಂದ ಕಿರಿಚ್ತೀವಲ್ಲ, ಅದನ್ನ ನಾವು ಹೌಲಿಂಗ್ ಅಂತ ಕರಿತೀವಿ. ಸೊ ಡೆಲ್ಲಾ ಡಿಡ್ ಇಟ್. ಇವಾಗ ಏನು ಮಾಡ್ತಾಳೆ, ಆ ರೀತಿ ಅಳ್ತಾ ಕೂತ್ಕೊಂತಾಳೆ. ವಿಚ್ ಇನ್ಸ್ಟಿಗೇಟ್ಸ್ ದ ಮಾರಲ್ ರಿಫ್ಲೆಕ್ಷನ್ ದಾಟ್
ಲೈಫ್ ಈಸ್ ಮೇಡ್ ಅಪ್ ಆಫ್ ಸಾಬ್ಸ್, ಸ್ನಿಫಲ್ಸ್ ಆ್ಯಂಡ್ ಸ್ಮೈಲ್ಸ್ ವಿತ್ ಸ್ನಿಫಲ್ಸ್ ಪ್ರಿಡಾಮಿನೇಟಿಂಗ್. ಏನಿದ್ರ ಮೀನಿಂಗು? ಓಕೆ, ಇದ್ರ ಮೀನಿಂಗ್ ಅಂದರೆ ಇದ್ರ ಮೆಸೇಜ್ ಏನು ಕೊಡ್ತಾ ಇದೆ, ಲೈಫ್ ಬಗ್ಗೆ ಏನು ಇನ್ಸ್ಟಿಗೇಷನ್ ಕೊಡುತ್ತೆ, ಮೆಸೇಜ್ ಕೊಡುತ್ತೆ ಅಂತಂದರೆ ರಿಫ್ಲೆಕ್ಷನ್ ಆಫ್ ದ ಲೈಫ್ ಅನ್ನೋದ್ರ ಕಷ್ಟ ಹೆಂಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಲೈಫ್ ಈಸ್ ಮೇಡ್ ಅಪ್ ಆಫ್ ಸಾಬ್ಸ್. ನೋಡಿ, ಈ ವರ್ಡ್ಸ್ 3 ವರ್ಡ್ಸ್ ಇದೆ, ಅಂಡರ್ಲೈನ್ ಮಾಡಿ. ಸಾಬ್ಸ್, ಸ್ನಿಫಲ್ಸ್ ಆ್ಯಂಡ್ ಸ್ಮೈಲ್ಸ್. ಸಾಬಿಂಗ್ ಅಂತಂದರೆ ಅಳೋದು, ಜೋರಾಗಳ್ತಾರೆ, ಜೋರಾಗಳ್ತಾರಲ್ಲ ಆ ರೀತಿ. ಸ್ನಿಫಲ್ಸ್ ಅಂದರೆ ಅಳು ನಿಂತಾದ್ಮೇಲೆ ಸ್ವಲ್ಪ ಬಿಡ್ಲಿಕ್ಕೆ ಬಿಡ್ತೀನಿ ಆ ರೀತಿ ಮಾಡ್ತಾರಲ್ಲ, ದಟ್ ಈಸ್ ಸ್ನಿಫಲ್ಸ್. ಅಳ್ತಾ ಇಲ್ಲ, ಬಟ್ ಅಳು ನಿಂತಿದೆ, ಇನ್ನೂ ಅದರ ಪ್ರಭಾವ ಸ್ವಲ್ಪ ಇದೆ, ಆ ನೋವು ಸ್ವಲ್ಪ ಇದೆ. ಸ್ಮೈಲ್ಸ್ ಅಂದರೆ ಖುಷಿ ಖುಷಿ, ಓಕೆನಾ. ಸಾಬ್ಸ್ ತುಂಬ ಅಳ್ತಾ ಇರೋದು, ಸ್ನಿಫಲ್ಸ್ ಅಳು ನಿಂತು ಸ್ವಲ್ಪ ಪೇಯ್ನ್ ಇರೋದು, ನೆಕ್ಸ್ಟ್ ಸ್ಮೈಲ್ ಎಲ್ಲ ಮರೆತು ಸ್ಮೈಲ್ ಅಲ್ತಿರೋದು. ಲೈಫ್ ಅಂದರೆ ಈ ರೀತಿ ಲೈಫ್ನ ರಿಫ್ಲೆಕ್ಷನ್, ಪ್ರತಿಬಿಂಬ ತೋರಿಸ್ತಾ ಐತೆ. ಅವಳ ಲೈಫ್ನಲ್ಲಿ ಇವಾಗ ನಡೀತಾ ಇತ್ತಲ್ಲ ಇದು. ನಾವೇನು ಅನ್ಕೋಬೋದು, ನಮ್ಮ ಲೈಫ್ ದೊಡ್ಡವ್ರು ಆದ್ಮೇಲೆ ಹಂಗಿರ್ಬೋದು ಹಿಂಗಿರ್ಬೋದು, ನಾವು ಹಂಗೆ ರಿಚ್ ಆಗಿಬಿಡ್ತೀವಿ ಹಿಂಗೆ ರಿಚ್ ಆಗ್ತೀವಿ, ಅಥವಾ ನಮ್ಮ ಲೈಫ್ ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಏನಾರು ನಾವು ಪ್ಲ್ಯಾನ್ ಮಾಡ್ಕೋಬೋದು. ಬಟ್ ಸಮ್ಟೈಮ್ಸ್ ಅನ್ನೋನ್ ಪ್ರಾಬ್ಲಮ್ಸ್ ವಿಲ್ ಕಮ್. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಯ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಟ್ ಇನ್ಸ್ಟಿಗೇಟ್ಸ್ ದ ಮಾರಲ್ ರಿಫ್ಲೆಕ್ಷನ್ ದಟ್ ಲೈಫ್ ಈಸ್ ಮೇಡ್ ಅಪ್ ಆಫ್. ಲೈಫ್ ಅನ್ನೋದು ಯಾವುದರಿಂದ ಆಗಿದೆ ಅಂದರೆ ಈ 3ರಿಂದನೂ ಕೂಡ ಆಗಿದೆ. ವಿತ್ ಸ್ನಿಫಲ್ಸ್ ಪ್ರಿಡಾಮಿನೇಟಿಂಗ್. ಆದರೆ ಇಷ್ಟರಲ್ಲಿ ಈ 3ರಲ್ಲಿ ಯಾವುದು ಡಾಮಿನೇಟ್ ಜಾಸ್ತಿ, ಯಾವುದಕ್ಕೆ ಪವರ್ ಜಾಸ್ತಿ, ಯಾವುದನ್ನ ನಾವು ಜಾಸ್ತಿ ನೋಡ್ತೀವಿ? ಈ ಮಿಡಲ್ನಾಗಿದ್ದಾನ ಸ್ನಿಫಲ್ಸ್, ಇದನ್ನು ನಾವು ಡಾಮಿನೇಟಾಗಿ ನೋಡ್ತೀವಿ. ಯಾವಾಗಲೂ ಕೂಡ ಅಳ್ತಾ ಇರ್ತೀವ? ಇಲ್ಲ. ಯಾವಾಗಲೂ ಕೂಡ ನಗ್ತಾ ಇರ್ತೀವ? ಇಲ್ಲ. ಆದರೆ ಏನೋ ಒಂದು ನೋವಿನಲ್ಲಿ ಮೆಜಾರಿಟಿ ಒಂದು 70% ಏನೋ ಒಂದು ಬೇಜಾರು, ಏನೋ ಒಂದು ನೋವು, ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಈ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಕೊಟ್ಟಿದ್ದಾರೆ ವಿತ್ ಸ್ನಿಫಲ್ಸ್ ಪ್ರಿಡಾಮಿನೇಟಿಂಗ್. ಓಕೆ, ಎಸ್. ನೆಕ್ಸ್ಟ್, while the mistress of the home is gradually subsiding from the first stage to the second, take a look at the home. ಓಕೆ, ಇವಾಗ ಏನಾಗುತ್ತೆ ಅಂತಂದರೆ ಮಿಸ್ಟ್ರೆಸ್ ಆಫ್ ದ ಹೋಮ್ ಅಂತಂದರೆ ಅದೇ ಡೆಲ್ಲಾ. ಇದ್ರ ಮೇಲ್ಗಡೆ ಬರ್ಕೋಬೋದು ಡೆಲ್ಲಾ. ಆ ಮನೆಯ ಒಡತಿ ಯಾರು? ಡೆಲ್ಲಾ ತಾನೆ. ಎಸ್. ಮಿಸ್ಟ್ರೆಸ್ ಆಫ್ ದ ಹೋಮ್ ಈಸ್ ಗ್ರ್ಯಾಜುವಲಿ ಸಬ್ಸೈಡಿಂಗ್ ಫ್ರಮ್ ದ ಫಸ್ಟ್ ಸ್ಟೇಜ್ ಟು ದ ಸೆಕೆಂಡ್. ಫಸ್ಟ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ಗೆ ಇಳಿಯೋ ಒಳಗಡೆ ಆ ಮನೇನ ನೋಡ್ಕೊ ಬಂದ್ಬಿಡೋಣ. ಆ ಮನೆ, ಅವರಿರೋಂಥ ಮನೆ ಹೆಂಗಿದೆ ಅಂತ. ಅ ಫರ್ನಿಶ್ಡ್ ಫ್ಲಾಟ್ ಅಟ್ $8 per week. ಅವ್ರು ಪರ್ಚೇಸ್ ಮಾಡಿರೋಂಥ ಅವರು ಫ್ಲಾಟ್ ಇದೆಯಲ್ಲ ಅದು ಹೆಂಗಿದೆ ಅಂದರೆ ಫರ್ನಿಶ್ಡ್. ಆಲ್ರೆಡಿ ಎಲ್ಲ ಮನೆಯಲ್ಲಿ ಏನೇನು ಇರಬೇಕು ಐಟಮ್ಸ್ಗಳೆಲ್ಲ ಎಲ್ಲ ಫರ್ನಿಷ್ ಮಾಡಿಕೊಟ್ಟಿದ್ದಾರೆ ಅಂತ, ಎಲ್ಲ ಐಟಮ್ಸ್ನ ಇಟ್ಟಿದ್ದಾರೆ ನೋಡಿ. ಫರ್ನಿಶ್ಡ್ ಫ್ಲಾಟ್ ಇದೇ ರೀತಿ ಇತ್ತು ಅಂತಲ್ಲ, ಅದು ರಫ್ ಆಗಿ ಈ ರೀತಿ ಆ್ಯನಿಮೇಷನ್ ವೀಡಿಯೋದಲ್ಲಿ ಕೊಟ್ಟಿದ್ದಲ್ಲ ಹಾಗೆ ರಫ್ ಆಗಿ ಈ ರೀತಿ ಇತ್ತು. ಎಷ್ಟು ಡಾಲರ್ನ ಪೇ ಮಾಡ್ತಿದ್ರು ರೆಂಟ್ ಅಂದರೆ $8 per week. $8 per week. ನಾವು ಇಲ್ಲಿ ತಿಂಗ್ಳುಗಟ್ಟಲೆ ಕಟ್ತಿಲ್ವಾ, ಒಂದು ತಿಂಗ್ಳಿಗೆ ಒಂದು ಬಾರಿ ಬಾಡಿಗೆ ಅಂತ, ಬಟ್ ಅಲ್ಲ ಆಗಲ್ಲ, ವೀಕ್ಗೆ ವಾರಕ್ಕೊಂದು ಬಾರಿ ಕಟ್ಟಬೇಕನ್ನ. ಇಟ್ ಡಿಡ್ ನಾಟ್ ಎಕ್ಸಾಕ್ಟ್ಲಿ ಬೆಗಾ ಡಿಸ್ಕ್ರಿಪ್ಷನ್. ಓಕೆ, ಅಂಡರ್ಲೈನ್ ಬೆಗಾ ಡಿಸ್ಕ್ರಿಪ್ಷನ್. ಹಂಗಂದ್ರೇನು? ಇಂಪಾಸಿಬಲ್ ಟು ಡಿಸ್ಕ್ರೈಬ್. ಬೆಗಾ ಡಿಸ್ಕ್ರಿಪ್ಷನ್ ಅಂದರೆ ಇಂಪಾಸಿಬಲ್ ಟು ಡಿಸ್ಕ್ರೈಬ್, ನಾವು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಅಂತ. ಆದರೆ ವರ್ಡ್ ನೋಡಿ ಹಿಂದೆ ನಾಟ್ ಅಂತ ಕೊಟ್ಟಿದ್ದಾನೆ. ಇಟ್ ನಾಟ್ ಎಕ್ಸಾಕ್ಟ್ಲಿ ಬೆಗಾ ಡಿಸ್ಕ್ರಿಪ್ಷನ್ ಅಂದರೆ ಅವ್ರ ಮನೆ ಹೆಂಗಿತ್ತು ಅಂತ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಡಿಸ್ಕ್ರೈಬ್ ಮಾಡ್ಬೋದು ಅವ್ರ ಮನೆ ಹೆಂಗಿತ್ತು ಅಂತ. ನಾಟ್ ಎಕ್ಸಾಕ್ಟ್ಲಿ ಬೆಗಾ ಡಿಸ್ಕ್ರಿಪ್ಷನ್, ಬಟ್ ಇಟ್ ಸರ್ಟನ್ಲಿ ಹ್ಯಾಡ್ ದಟ್ ವರ್ಡ್ ಆನ್ ದ ಲುಕ್ಔಟ್ ಫಾರ್ ದ ಮೆಂಡಿಕ್ಯಾನ್ಸಿ ಸ್ಕ್ವಾಡ್. ಸೊ ಅಂಡರ್ಲೈನ್ ಲುಕ್ಔಟ್. ಲುಕ್ಔಟ್ ಅಂತಂದರೆ ಕೇರ್ಫುಲಿ ಅಬ್ಸರ್ವ್ ಅಂತ, ಕೇರ್ಫುಲ್ಲಾಗಿ ನಾವು ಅದೇ ಅಬ್ಸರ್ವ್ ಮಾಡೋದು. ಯಾರಾದರೂ ಈ ಮೆಂಡಿಕ್ಯಾನ್ಸಿ ಸ್ಕ್ವಾಡ್ ಇದು ಕೂಡ ಅಂಡರ್ಲೈನ್ ಮಾಡಿ. ಮೆಂಡಿಕ್ಯಾನ್ಸಿ ಸ್ಕ್ವಾಡ್ ಹಂಗಂದರೆ ಬೆಗ್ಗರ್ಗಳು, ಭಿಕ್ಷುಕರು ಅಂತ. ಮೆಂಡಿಕ್ಯಾನ್ಸಿ ಸ್ಕ್ವಾಡ್, ಭಿಕ್ಷೆ ಬೇಡ್ತಾ ಬರುವಂಥ ಸ್ಕ್ವಾಡ್ ಯಾರು? ಬೆಗ್ಗರ್ ತಾನೆ, ಭಿಕ್ಷುಕ. ಅದಕ್ಕೆ ಮೆಂಡಿಕ್ಯಾನ್ಸಿ ಸ್ಕ್ವಾಡ್. ಅದು ನಿಜವಾಗ್ಲೂ ಆ ಫ್ಲ್ಯಾಟ್ ವರ್ಣನೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಆದರೆ ಔಟ್ಸೈಡಿಂದ ಯಾರಾದರೂ ಬೆಗ್ಗರ್ಗಳು ಬಂದುಬಿಟ್ಟು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಅನ್ನಿಸ್ತಿತ್ತು ಬೇಕಾರೆ, ಏನಪ್ಪ ಮನೆ ಹಿಂಗೈತೆ, ನಿಜವಾಗ್ಲೂ ಮಾರ್ಕ್ಸ್ನಲ್ಲಿ ಹೇಳೋಕ್ಕಾಗಲ್ಲ ಮನೇನ ಅಂತ ಹೇಳ್ತಾರಲ್ವಾ, ಆ ರೀತಿ ಇತ್ತು ಅಂತ. ನೆಕ್ಸ್ಟ್, ಇನ್ ದ 4th paragraph, in the vestibule below was
a letter box into which no letter would go. ಈಗ ಆ ಫ್ಲಾಟ್ ಹೆಂಗಿತ್ತು ಅಂತ ಡಿಸ್ಕ್ರೈಬ್ ಮಾಡ್ತಾರೆ ನೋಡಿ. ಇಲ್ಲಿ ಪಿಕ್ಚರ್ನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಚೆನ್ನಾಗಿ. ಇಲ್ಲಿ ಗಾರ್ಡನ್ನು ಅದು ಇದು ಅಲ್ಲೆಲ್ಲ ರಿಯಲಾಗಿ ಏನಿಲ್ಲ, ಇಲ್ಲೆಲ್ಲ ಮನೆಗಳೆಲ್ಲ ಇರುತ್ತೆ, ಚಿಕ್ಕ ಚಿಕ್ಕ ಫ್ಲಾಟ್ ರೀತಿ ಇರುತ್ತೆ. ಓಕೆ, ಇಲ್ಲಿ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಓಕೆ, ನೆಕ್ಸ್ಟು ಇನ್ ದ ವೆಸ್ಟಿಬ್ಯೂಲ್. ವೆಸ್ಟಿಬ್ಯೂಲ್ ಅಂತಂದರೆ ಎಂಟ್ರೆನ್ಸ್ ಅಂತ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ನಲ್ಲಿ ಇಲ್ಲಿಂದ ಗೇಟಿಂದ ಎಂಟ್ರೆನ್ಸ್ ಆಗ್ತೀವಿ. ಇಲ್ಲಿ ದೇರ್ ವಾಸ್ ಎ ಲೆಟರ್ ಬಾಕ್ಸ್. ಲೆಟರ್ ಹಾಕ್ಲಿಕ್ಕೆ ಬಾಕ್ಸ್. ಹಿಂದಿನ ಕಾಲದಲ್ಲಾಗ ಕೆಲವೊಂದು ಮನೆಗಳ ಮುಂದೆನೇ ಒಂದೊಂದು ಚಿಕ್ಕ ಚಿಕ್ಕ ಲೆಟರ್ ಬಾಕ್ಸ್ನ ಇಡ್ತಿದ್ರಂತೆ. ಹಾಗೆ ಒಂದು ಲೆಟರ್ ಬಾಕ್ಸ್ ಇತ್ತು, ಇನ್ ಟು ವಿಚ್ ನೋ ಲೆಟರ್ ವುಡ್ ಗೋ. ಆದರೆ ಲೆಟರ್ ಬಾಕ್ಸ್ಗೆ ಯಾವ ಲೆಟರು ಕೂಡ ಹೋಗಲ್ಲಂತೆ, ಅಂಥ ಕಂಡೀಷನ್ಲಿದೆ ಲೆಟರ್ ಬಾಕ್ಸ್. ಆ್ಯಂಡ್ ಆ್ಯನ್ ಎಲೆಕ್ಟ್ರಿಕ್ ಬಟನ್ ಫ್ರಮ್ ವಿಚ್ ನೋ ಮಾರ್ಟಲ್ ಫಿಂಗರ್ ಕುಡ್ ಕೋಕ್ಸ್ ಎ ರಿಂಗ್. ನೋಡಿ, ಮನೆ ಮುಂದೆ ಬೆಲ್ ಹೊತ್ತೀವೋ ಎಲೆಕ್ಟ್ರಿಕ್ ಬಟನ್, ಹಿಂಗೆ ಗೊತ್ತ ತಕ್ಷಣ ಟೀನ್ 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 ಮನೆ ಒಳಗಡೆ ಸೌಂಡ್ ಮಾಡುತ್ತೆ, ಯಾರೋ ಬಂದಿದ್ದಾರೆ ಅಂತ. ಆ ರೀತಿ ಒಂದು ಎಲೆಕ್ಟ್ರಿಕ್ ಬಟನ್ ಇರುತ್ತೆ. ಆದರೆ ಆ ಬಟನ್ ಯಾವ ಕಂಡೀಷನಲ್ಲಿ ಇರುತ್ತೆ ಅಂದರೆ, ಎಂಥ ಒಂದು ಹ್ಯೂಮನ್ ಬೀಯಿಂಗ್ ಬಂದರೂ ಕೂಡ ಒಂದು ರಿಂಗು ಕೂಡ ಮಾಡೋಕ್ಕಾಗಲ್ಲ, ಅಂಥ ಬ್ಯಾಡ್ ಕಂಡೀಷನಲ್ಲಿದೆ. ನೋಡಿ, ಇನ್ನೊಂದ್ಸತಿ ಓದ್ತೀನಿ. ಆ್ಯನ್ ಎಲೆಕ್ಟ್ರಿಕ್ ಬಟನ್ ಫ್ರಮ್ ವಿಚ್ ನೋ ಮಾರ್ಟಲ್ ಫಿಂಗರ್. ಮಾರ್ಟಲ್ ಫಿಂಗರ್ ಅಂತಂದರೆ ಹ್ಯೂಮನ್ ಫಿಂಗರ್ ಅಂತ. ಓಕೆ, ಹ್ಯೂಮನ್ ಫಿಂಗರ್. ಮಾರ್ಟಲ್ ಮೀನಿಂಗ್ ಏನಂದರೆ ಸಾಯುವಂಥದ್ದು. ಸಾಯುವಂಥರ ನಾವೇ ತಾನೆ, ಒಂದು ದಿವಸ ನಾವು ಸತ್ಯ ಸಾಯ್ತೇವೆ, ಅದಕ್ಕೆ ಅದನ್ನ ಮಾರ್ಟಲ್ ಫಿಂಗರ್ ಅಂತ. ನೀವು ಅಲ್ಲಿ ಮೀನಿಂಗ್ ಏನು ಬರ್ಕೊಳ್ಳಿ ಅಂತಂದರೆ ಹ್ಯೂಮನ್ ಫಿಂಗರ್ ಅಂತ. ನೋ ಹ್ಯೂಮನ್ ಫಿಂಗರ್ ಕುಡ್ ಕೋಕ್ಸ್. ಕೋಕ್ಸ್ ಅಂದರೆ ಸಕ್ಸಸ್ ಆಗೋದು ಯಾವುದೋ ಇದರಲ್ಲಿ, ಅದನ್ನ ಕೋಕ್ಸಿಂಗ್ ಅಂತ ಕರಿತೀವಿ. ನೋ ಹ್ಯೂಮನ್ ಫಿಂಗರ್ ಕುಡ್ ಸಕ್ಸಸ್ ಅ ರಿಂಗ್. ಯಾವುದೇ ಒಬ್ಬ ಹ್ಯೂಮನ್ ಬೀಯಿಂಗು ಕೂಡ ಒಂದೇ ಒಂದು ರಿಂಗನ್ನು ಕೂಡ ಮಾಡೋಕ್ಕಾಗಲ್ಲ, ಅಂಥ ಬ್ಯಾಡ್ ಕಂಡೀಷನಲ್ಲಿದೆ ಅದು. ನೆಕ್ಸ್ಟ್ ಆಲ್ಸೋ ಅಪಟೈನಿಂಗ್. ಅಪಟೈನಿಂಗ್ ಅಂತಂದರೆ ಆ್ಯಡ್ ಮಾಡಿರೋದು. ನೇಮ್ ಬೋರ್ಡ್ನ ನ್ಯಾಪ್ ಹಾಕ್ತೀವಲ್ವಾ, ಆ ರೀತಿ. ಆಲ್ಸೋ ಅಪಟೈನಿಂಗ್ ದೇರ್ ಅಂಟು ವಾಸ್ ಎ ಕಾರ್ಡ್ ಬೇರಿಂಗ್ ದ ನೇಮ್ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್. ಓಕೆ, ಜಿಮ್ ಇರ್ತಾನಲ್ಲ, ಅವನ ಫುಲ್ ನೇಮ್ ಏನಂತಂದರೆ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್ ಅಂತ. ಫುಲ್ ಫ್ಯಾಮಿಲಿ ನೇಮು, ಸರ್ ನೇಮ್ ಎಲ್ಲ ಸೇರಿಕೊಂಡು ಹಾಕ್ಕೊಂಡಿರ್ತಾನೆ. ನಾವು ಐ ವಿಲ್ ಗೋ ಫಾರ್ 5th paragraph. The Dillingham had been flung to the breeze during a former period of prosperity when its possessor was being paid $30 per week. Now, when the income was shrunk to $20, though they were thinking seriously of contracting a modest and unassuming deal. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಮೀನಿಂಗ್ ಏನಂತಂದರೆ, ಒಂದು ಗುಡಿಸಲ ರೀತಿ ಇರುತ್ತೆ ಅನ್ಕೊಳ್ಳಿ. ಅದ್ರ ಮುಂದೆ ಏನು ದೊಡ್ಡ ನೇಮ್ ಪ್ಲೇಟ್ ನೇತಾಕಿ ಆ ಗೌಡ ಈ ಗೌಡ ಅದು ಇದು ಅಂತ ದೊಡ್ಡದಾಗಿ ನೇಮ್ ನೇತಾಕೊಂಡ್ಬಿಟ್ರೆ ಹೆಂಗಿರುತ್ತೆ. ಅದಕ್ಕೇನೆ ಇವರು ಇವಾಗ ಯಾಕಂದ್ರೆ ನಮ್ಮ ಕಂಡೀಷನ್ ತುಂಬ ಕೆಟ್ಟದಾಗಿದೆ, ಈ ರೀತಿ ದೊಡ್ಡ ದೊಡ್ಡ ನೇಮ್ಗಳನ್ನ ಹಾಕೊಳ್ಳೋದು ಬೇಡ, ಅದನ್ನ ಮಾಡೆಸ್ಟಾಗಿ ಚಿಕ್ಕದಾಗಿ ಇಳ್ಕೋಣ ಅಂತ ಹೇಳ್ತಾನೆ. ನಾವು ಇವಾಗ ವೆನ್ ದ ಇನ್ಕಮ್ ವಾಸ್ ಶ್ರಂಕ್ ಅಂದರೆ ಕಡಿಮೆ ಆಗೋದು, ಶ್ರಿಂಕ್ ಆಗೋದು. $20 ದೋ ದೇ ವರ್ ಥಿಂಕಿಂಗ್. ಅವರೆಲ್ಲ ಥಿಂಕ್ ಮಾಡ್ತಿದ್ರು, ಅವರಿಬ್ರು ಕೂಡ ಜಸ್ಟ್ ಥಿಂಕಲ್ಲಿದ್ರು. ಸೀರಿಯಸ್ಲಿ ಆಫ್ ಕಾಂಟ್ರಾಕ್ಟಿಂಗ್ ಅ ಮಾಡೆಸ್ಟ್ ಆ್ಯಂಡ್ ಅನ್ಅಸ್ಯೂಮಿಂಗ್ ಡೀ. ಇದೇನು ಡಿಲ್ಲಿಂಗ್ಹ್ಯಾಮ್ ಆಯ್ತಲ್ಲ, ಡಿಲ್ಲಿಂಗ್ಹ್ಯಾಮ್ ಹೆಂಗೇನನ್ನ ಅದೊಂಥರ ಅಸ್ಯೂಮಿಂಗ್ ಅಂತ ಕರಿತೀವಿ. ಅಸ್ಯೂಮಿಂಗ್ ಅಂತಂದರೆ ಒಂದು ಊಹೆ ಮಾಡೋದು ಅಂತ, ಹಾಗೆ ಇನ್ನೊಂದು ಜಂಬದ ರೀತಿ. ಓಕೆ, ಅಸ್ಯೂಮಿಂಗ್ ಅಂತ ಕರಿತೀವಿ. ಅನ್ಅಸ್ಯೂಮಿಂಗ್ ಅಂದರೆ ಅದು ಜಂಬ ಇರೋದಿಲ್ಲ, ಹಂಬಲಾಗಿ ಬಿಹೇವ್ ಮಾಡೋದು. ಅದಕ್ಕೇ ಇವರು ಯೋಚನೆ ಮಾಡ್ತಾ ಇದ್ದಾರೆ, ಆ ಮಾಡೆಸ್ಟ್ ಆಗಿ ಅನ್ಅಸ್ಯೂಮಿಂಗ್ ಆಗಿರೋಂಥ, ಇಲ್ಲಿ ಬರ್ಕೊಳ್ರಿ ಹಂಬಲ್ ಅಂತ. ಅನ್ಅಸ್ಯೂಮಿಂಗ್ ಅಂದರೆ ಹಂಬಲ್ ಆಗಿರುವಂಥ ಡಿ ಅಂತ ಹಾಕ್ಲಾ, ಅದನ್ನು ಕಾಂಟ್ರಾಕ್ಟ್ ಮಾಡಿಬಿಡ್ಲಾ, ಚಿಕ್ಕದಾಗಿ ಮಾಡಿಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ರಿಯಾಲಿಟಿನಲ್ಲಿ ಇನ್ನೂ ಅವ್ರು ರಿಮೂವ್ ಮಾಡಿ ಹಾಕಿಲ್ಲ. ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಬೋದು. ಅವರು ರಿಮೂವ್ ಮಾಡಿ ಹಾಕ್ಬಿಟ್ಟಿರ್ತಾರೆ, ರಿಮೂವ್ ಮಾಡಿಬಿಟ್ಟಿರ್ತಾರೆ ಇದು ಏನು ಫುಲ್ ನೇಮ್ ಇದೆ ಅದನ್ನ ಅಂತ ಕೇಳ್ತಾರೆ. ನೋ, ಸ್ಟಿಲ್ ದೇ ಹ್ಯಾಡ್ ನಾಟ್ ರಿಮೂವ್, ಜಸ್ಟ್ ದೇ ವರ್ ಥಿಂಕಿಂಗ್, ಜಸ್ಟ್ ಥಿಂಕ್ ಮಾಡ್ತಿದ್ರು ಅಷ್ಟೇ. ನೆಕ್ಸ್ಟ್, ಬಟ್ ವೆನ್ ಎವರ್ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್ came home and reached his flat above, he was called Jim. ಅದರೇನೆಂದರೆ ಅವ್ನ ಫುಲ್ ನೇಮ್ ಈ ರೀತಿ ಇದ್ದರೂ ಕೂಡ ಅವ್ನು ವರ್ಕೆಲ್ಲ ಮುಗಿಸಿ ಮನೆಗೆ ಬಂದಾಗ ಅವನ ವೈಫ್ ಏನಂತ ಕರಿತಿದ್ದು ಅಂದರೆ ಜಿಮ್ ಅಂತ ಕರಿತಿದ್ದ. ಜಿಮ್ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕರಿತಾ ಇದ್ದು. ಆ್ಯಂಡ್ ಗ್ರೇಟ್ಲಿ ಹಗ್ಡ್ ಬೈ ಮಿಸ್ಸಸ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್. ಅವನು ವರ್ಕ್ ಮುಗಿಸಿ ಅಷ್ಟೊಂದು ಕಷ್ಟಪಟ್ಟು ಮನೆಗೆ ಬರ್ತಿದ್ದಂಗೆ ಅವನ ಪ್ರೀತಿಯಿಂದ ಅಪ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ದವರು ಅವನ ವೈಫ್ಗೆ ಏನಂತ ಕೊಟ್ಟಿದ್ದು ನೋಡಿ, ಮಿಸ್ಸಸ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್ ಅಂತ.
ಆದರೆ ಇನ್ನೊಂದು ನಿನಗೆ ಅವಳ ರಿಯಲ್ ನೇಮ್ ತೊಗೊಂಡ್ರೆ ಡೆಲ್ಲಾ ಅಂತ. ಇದನ್ನು ನಾವು ಒಂದು ಎಕ್ಸಾಂಪಲ್ ಕೊಡಬೇಕು. ಹೇಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ, ನೋಡಿ ನನ್ನ ಫ್ರೆಂಡು ಊರಿಂದ ಬಂದಿದ್ದಾನೆ ಇವತ್ತು, ಯೋಗೇಶ್ ಅಂತ, ಮಲಗಿದ್ದಾನೆ. ಅವನಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಹುಡುಗಿ ಹೆಸರು ಮಂದಾರ ಅಂತ, ಓಕೆನಾ? ಆ ಮಂದಾರ ಅನ್ನೋ ಹುಡುಗಿ ನೆಕ್ಸ್ಟ್ ಇನ್ನು ಮ್ಯಾರೇಜ್ ಆದ್ಮೇಲೆ ಸಿಕ್ಕಾದ್ಮೇಲೆ ನಾವೇನಂತ ಹೇಳ್ತೀವಿ? ಮಿಸ್ಸಸ್ ಯೋಗೇಶ್ ಅಂತ ಕರಿತೀವಿ. ಮಂದಾರ ಅಂತ ಬೇಕಾದ್ರೆ ಕರಿಬೋದು, ಇಲ್ಲಾಂದರೆ ಮಿಸ್ಸಸ್ ಯೋಗೇಶ್ ಅಂತ ಬೇಕಾದ್ರೆ ಕರಿತೀವಿ. ಹೀಗೆ ನೋಡಿ, ಅದಕ್ಕೇ ಮಿಸ್ಸಸ್ ಜೇಮ್ಸ್ ಡಿಲಿಂಗ್ಯಾಮ್ ಯಂಗ್ ಅಂತ ಹೇಳಿದ್ದೀನಿ. ಹಾಂ, ಗೊತ್ತಿದೆ ನೀವು ನನಗೆ ಕಂಪೇರ್ ಮಾಡ್ತಾ ಇದ್ದೀರಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಜಸ್ಟ್ ಐ ಗಿವ್ ಒನ್ ಎಕ್ಸಾಂಪಲ್. ಆಲ್ರೆಡಿ ಇಂಟ್ರಡ್ಯೂಸ್ಡ್ ಟು ಯು ಆ್ಯಸ್ ಡೆಲ್ಲಾ. ಅದೇ ಈ ಮಿಸ್ಸಸ್ ಜೇಮ್ಸ್ ಡಿಲಿಂಗ್ಯಾಮ್ ಇದೆಯಲ್ಲ, ಅವ್ಳನ್ನ ಏನಂತ ಇಂಟ್ರೊಡ್ಯೂಸ್ ಕೊಟ್ಟಿದ್ದೀವಿ ಇಲ್ಲಿ? ಡೆಲ್ಲಾ ಅಂತ ಇಂಟ್ರೊಡ್ಯೂಸ್ ಕೊಟ್ಟಿದ್ದೀವಿ. ವಿಚ್ ಈಸ್ ಆಲ್ ವೆರಿ ಗುಡ್. ಈ ಡೆಲ್ಲಾ ಅನ್ನೋದು ಸಾಕು. ಓಕೆ, ಈಗ ಆಲ್ರೆಡಿ ಅವನೇ ಮೊದಲೇ ಪುವರ್ ಕಂಡೀಷನ್, ಪಾಪರ್ ಕಂಡೀಷನ್ ಇದ್ದಾನೆ. ಅವ್ನಿಗೆ ಹಾಕಿರೋ ನೇಮೇ ದೊಡ್ಡದಾಗಿದೆ. ಈಗ ಅದ್ರ ಜೊತೆ ಇವ್ರಿಗೂ ಕೂಡ ದೊಡ್ಡದಾಗಿ ನೇಮ್ ಹಾಕೋದು ಬೇಡ, ಸಾಕು, ಇಷ್ಟೇ ಸಾಕು ಅಂತ. ಅದಕ್ಕೆ ನೋಡಿ, ವಿಚ್ ಈಸ್ ಆಲ್ ವೆರಿ ಗುಡ್, ಅಷ್ಟೇ ಸಾಕು ಅಂತ. ಸೊ ನೆಕ್ಸ್ಟ್ 6th ಪ್ಯಾರಾಗ್ರಾಫ್. ಡೆಲ್ಲಾ ಫಿನಿಶ್ಡ್ ಅರ್ ಕ್ರೈ. ಡೆಲ್ಲಾ ಏನು ಮಾಡ್ತಾಳೆ ಅಂದರೆ, ಒಂದು ಕಡೆ ಕೂತು, ಇಷ್ಟೇ ದುಡ್ಡಿದೆಯಲ್ಲ, ಎಷ್ಟೇ ಕಷ್ಟಪಟ್ಟರು ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡೋಕ್ಕೆ ಆಗಲಿಲ್ಲವಲ್ಲ, ಹೆಂಗೆ ಏನಾದರೂ ಒಂದು ಗಿಫ್ಟ್ ಕೊಡಲೇಬೇಕು ನಾನು, ಅವನಿಗೆ ಅಷ್ಟೊಂದು ಇಷ್ಟಪಡ್ತಾನೆ, ಹಾಗೆ ಹೀಗೆ ಅಂತ ಯೋಚನೆ ಮಾಡಿ ಕೊನೆಗೆ ನೋವು ತಡೆಯೋಕ್ಕಾಗಿದ್ರೆ ಅಳ್ತಾಳೆ. ಚೆನ್ನಾಗಿ ಹೊತ್ತು ಸಾಕಾಗಿ ಇವಾಗ ಡಿಸೈಡ್ ಮಾಡ್ತಾಳೆ. ನೋಡಿ, ಡೆಲ್ಲಾ ಫಿನಿಶ್ಡ್ ಅರ್ ಕ್ರೈ ಆ್ಯಂಡ್ ಅಟೆಂಡೆಡ್ ಟು ಹರ್ ಚೀಕ್ಸ್ ವಿತ್ ಪೌಡರ್. ಅಟೆಂಡೆಡ್ ವಿತ್ ಪೌಡರ್ ರ್ಯಾಗ್. ಪೌಡರ್ ರ್ಯಾಗ್ ಅಂತಂದರೆ ಆ ಪೌಡರ್ನ ಬಟ್ಟೆ ಎಲ್ಲ ಇರುತ್ತಲ್ಲ ಅದರಿಂದ ಮೇಕಪ್ ಮಾಡ್ಕೊತಾಳೆ. ಓಕೆ, ನೆಕ್ಸ್ಟ್ ಶಿ ಸ್ಟೂಡ್ ಬೈ ದ ವಿಂಡೋ ಆ್ಯಂಡ್ ಲುಕ್ಡ್ ಔಟ್ ಡಲ್ಲಿ. ಅವಳು ಆ ರೀತಿ ಪೌಡರ್ನೆಲ್ಲ ಹಾಕ್ಕೊಂಡು ವಿಂಡೋ ಹತ್ರ ಬಂದು ನಿಂತ್ಕೊತಾಳೆ. ಡಲ್ಲಾಗಿ ನೋಡೋಕೆ ನಿಂತ್ಕೊತಾಳೆ ಆ ವಿಂಡೋಯಿಂದ ಹೊರಗಡೆ. ಏನೇನು ಡಲ್ಲಿ ಅಟ್ ಎ ಗ್ರೇ ಕ್ಯಾಟ್ ವಾಕಿಂಗ್ ಅ ಗ್ರೇ ಫೆನ್ಸ್ ಇನ್ ಎ ಗ್ರೇ ಬ್ಯಾಕ್ ಯಾರ್ಡ್. ನೋಡಿ, ಸೆಂಟೆನ್ಸ್ಗೆ ಚೆನ್ನಾಗಿ ಬರೆದಿದ್ದಾರೆ. ಯಾವುದನ್ನು ನೋಡ್ತಾಳೆ ಅಂತಂದರೆ, ಗ್ರೇ ಕ್ಯಾಟ್ ವಾಕಿಂಗ್. ಗ್ರೇ ಆಗಿರುವಂಥ, ಗ್ರೇ ಅಂದರೆ ಸ್ವಲ್ಪ ಕಲರ್ ಎಲ್ಲ ಬೂದಿ ಬಣ್ಣದ ರೀತಿ ಆಗಿಬಿಟ್ಟಿರುತ್ತಲ್ಲ, ಹಂಗೆ ಆ ಗ್ರೇ ಆಗಿರುವಂಥ ಮನೆ ಇತ್ತಲಲ್ಲಿ, ಆ ಗ್ರೇ ಆಗಿರುವಂಥ ಕಾಂಪೌಂಡ್ನ ಪಕ್ಕ ಆ ಗ್ರೇ ಆಗಿರುವಂಥ ಕ್ಯಾಟ್ ವಾಕ್ ಮಾಡೋದನ್ನು ನೋಡ್ತಾ ನಿಂತ್ಕೊಂಡ್ಲು. ಈ ರೀತಿ ಈ ಬೂದಿ ಬಣ್ಣ ಗ್ರೇ ಕಲರ್ ಅಂತಂದರೆ ಏನು, ಬ್ರೈಟ್ ಆಗಿಲ್ಲ ಅಂತ, ಎಲ್ಲ ಕಲರ್ನೆಲ್ಲ ಶೈನಿಂಗ್ನೆಲ್ಲ ಕಳ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಅವನು ಆ ರೀತಿ ಕೊಟ್ಟಿದ್ದಾನೆ ಇಂಡೈರೆಕ್ಟಾಗಿ. ಎಲ್ಲ ಅವ್ರ ಲೈಫೆಲ್ಲ ಕಲರ್ ಕಳ್ಕೊಂಡ್ಬಿಟ್ಟಿದೆ ಅಂತ. ನೆಕ್ಸ್ಟ್, ಟುಮಾರೋ ವುಡ್ ಬಿ ಕ್ರಿಸ್ಮಸ್ ಡೇ ಆ್ಯಂಡ್ ಶಿ ಹ್ಯಾಡ್ ಓನ್ಲಿ $1.87 ವಿತ್ ವಿಚ್ ಟು ಬೈ ಜಿಮ್ ಅ ಪ್ರೆಸೆಂಟ್. ನಾಳೆ ಕ್ರಿಸ್ಮಸ್ ಡೇ ಇದೆ, ಜಿಮ್ಗೆ ಏನಾದರೂ ಪ್ರೆಸೆಂಟ್ ತೊಗೋಬೇಕು. ಎಷ್ಟು ದುಡ್ಡಲ್ಲಿ? ಬರೀ ಇಷ್ಟೇ ಇರುವಂಥ ಇಷ್ಟೇ ದುಡ್ಡಲ್ಲಿ. ಶಿ ಹ್ಯಾಡ್ ಬೀನ್ ಸೇವಿಂಗ್ ಎವ್ರಿ ಪೆನಿ ಶಿ ಕುಡ್ ಫಾರ್ ಮಂತ್ಸ್ ವಿತ್ ದಿಸ್ ರಿಸಲ್ಟ್. ಮಂತ್ಸಿಂದನೇ, ಎಷ್ಟೋ ಮಂತ್ಸ್ಗಳಿಂದನೇ ಪ್ಲಾನ್ ಮಾಡಿಕೊಂಡು ಮನಿನ ಸೇವ್ ಮಾಡ್ತಾ ಈ ರೀತಿ ಬಂದಿದ್ದಾರೆ. $20 ಅ ವೀಕ್ ಡಸ್ ನಾಟ್ ಗೋ ಫಾರ್. ಒಂದು ವೀಕಿಗೆ ಜಸ್ಟು $20 ಅರ್ನ್ ಮಾಡಿದ್ರೆ ಅದು ಫ್ಯಾಮಿಲಿ ಮೇಂಟೆನೆನ್ಸ್ಗೆ ಸಾಕಾಗೋದಿಲ್ಲ. ಅದಕ್ಕೆ ಹೇಳಿದ್ದಾರೆ, ಡಸ್ ನಾಟ್ ಗೋ ಫಾರ್. ತುಂಬ ದಿನಗಳವರೆಗೆ ಇರಲ್ಲ ಅದು, ತುಂಬ ದೂರದವರೆಗೆ ಹೋಗಲ್ಲ ಅದು ದುಡ್ಡು ಅಂತ. ಎಕ್ಸ್ಪೆನ್ಸಸ್ ಹ್ಯಾಡ್ ಬೀನ್ ಗ್ರೇಟರ್ ದ್ಯಾನ್ ಶಿ ಹ್ಯಾಡ್ ಕ್ಯಾಲ್ಕುಲೇಟೆಡ್. ಇಂತಿಂಥ ಐಟಮ್ಸ್ಗೆ ಇಷ್ಟಿಷ್ಟು ಖರ್ಚು ಮಾಡಬೇಕಾಗುತ್ತೆ ಈ ಮಂತ್ನಲ್ಲಿ, ಈ ವೀಕ್ನಲ್ಲಿ. ಅವಳು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾಳೆ. ಆದರೆ ಏನು ಮಾಡಲಿ, ಅವಳು ಎಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡಿರ್ತಾಳೋ ಅದಕ್ಕಿಂತ ಜಾಸ್ತಿನೇ ಸ್ವಲ್ಪ ಖರ್ಚಾಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಯಾರೋ ಬಂದರು, ಮತ್ತು ಇನ್ನೇನೋ ಆಯಿತು, ಸ್ವಲ್ಪ ಹುಷಾರಿಲ್ಲ, ಅದಿಲ್ಲ ಇದಿಲ್ಲ, ಅದಲ್ಲ ನಿಮ್ಮ ಮನೆಗಳೇ ನೋಡಿದಿರಲ್ಲ, ಏನೇ ಸ್ವಲ್ಪ ಚೆನ್ನಾಗಿದ್ರು ಕೂಡ ಏನೋ ಒಂದು ಶಾರ್ಟೇಜ್, ಅದನ್ನು ತರೋಕ್ಕಾಗಲ್ಲ ಇದನ್ನು ತರೋಕ್ಕಾಗಲ್ಲ ಅಂದ್ಕೊಂಡಿರೋದೆಲ್ಲ ಒಟ್ಟು ಮಾಡೋಕ್ಕಾಗ್ತಾ ಇರೋದಿಲ್ಲ. ಅದಕ್ಕೆ ಹೇಳಿದರೆ, ಎಕ್ಸ್ಪೆನ್ಸಸ್ ಹ್ಯಾಡ್ ಬೀನ್ ಗ್ರೇಟರ್ ದ್ಯಾನ್ ಶಿ ಹ್ಯಾಡ್ ಕ್ಯಾಲ್ಕುಲೇಟೆಡ್. ದೇ ಆಲ್ವೇಸ್ ಆರ್. ಎಕ್ಸ್ಪೆನ್ಸಸ್ಗಳು ಅಂತಂದರೆ ಅವು ಹಂಗೇ ಇರ್ತವೆ ಅಂತ. ಓನ್ಲಿ $1.87 ಟು ಬೈ ಅ ಪ್ರೆಸೆಂಟ್ ಫಾರ್ ಜಿಮ್. ಹರ್ ಜಿಮ್, ಅಂಡರ್ಲೈನ್ ದಿಸ್ ಒನ್, ಹರ್ ಜಿಮ್. ನನಗೆ ತುಂಬ ಸ್ಪೆಷಲ್ ಅನ್ಸಿದ ಸೆಂಟೆನ್ಸ್ ಇದು. ಯಾಕಂತಂದರೆ ಅದು ಜಸ್ಟ್ ಜಿಮ್ ಅಲ್ಲ, ಅವಳ ಜಿಮ್ ಅಂತಂದರೆ ಪೊಸೆಸಿವ್ನೆಸ್. ಇದು ಹೆಂಗೆ ಅಂತಂದರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂತಂದರೆ, ಈಗ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ ಅಂದ್ಕೊಳ್ರಿ, ಅವಾಗೇನು ಮಾಡ್ತಾರೆ ಮಾತಾಡೋದಾಗ, ಅವ್ನು ನನ್ನ ಹುಡುಗ ಈ ರೀತಿ ಹೇಳ್ತಾರೆ, ಆಕೆ ನನ್ನ ಹುಡುಗಿ ಹಿಂಗೆ ಹೇಳ್ತಿರಲ್ಲ. ಸೊ ಪೊಸೆಸಿವ್ನೆಸ್ ಆ ರೀತಿ. ಅದಕ್ಕೆ ಕೊಟ್ಟಿದ್ದಾರೆ ಸೆಂಟೆನ್ಸ್ನ ನೋಡಿ, ಹರ್ ಜಿಮ್, ಅವಳ ಜಿಮ್, ನಾಟ್ ಎನಿ ಅದರ್ಸ್, ಬಿಲಾಂಗ್ಸ್ ಟು ಹರ್ ಆ ರೀತಿ. ಮೆನಿ ಹರ್ ಹ್ಯಾಪಿ hours she had spent planning for something nice for him.
ಎಷ್ಟೋ ಹ್ಯಾಪಿಯಾಗಿರೋಂಥ ಕ್ಷಣಗಳನ್ನ ಪ್ಲ್ಯಾನ್ ಮಾಡಿಕೊಂಡೇ ಕಳೀತಾ ಇರ್ತಾಳೆ. ಸಮಥಿಂಗ್ ಫೈನ್ ಆ್ಯಂಡ್ ರೇರ್ ಆ್ಯಂಡ್ ಸ್ಟರ್ಲಿಂಗ್ ಅಂದರೆ ಎಕ್ಸಲೆಂಟ್ ಅಂತ. ಸ್ಟರ್ಲಿಂಗ್ ಅಂದರೆ ಎಕ್ಸಲೆಂಟ್. ಸಮಥಿಂಗ್ ಜಸ್ಟ್ ಅ ಲಿಟ್ಲ್ ಬಿಟ್ ನಿಯರ್ ಟು ಬೀಯಿಂಗ್ ವರ್ದಿ ಆಫ್ ದ ಆನರ್ ಆಫ್ ಬೀಯಿಂಗ್ ಓನ್ಡ್ ಬೈ ಜಿಮ್. ಇದು ಯಾವ ರೀತಿ ಅಂತಂದರೆ, ನಮ್ಮ ಜಿಮ್ಗೆ ಅವನಿಗೆ ತಕ್ಕನಾಗಿರುವಂಥ ಒಂದು ಗಿಫ್ಟ್ ತರಬೇಕು, ಸೂಟೇಬಲ್ ಆಗಿರುವಂಥ ಗಿಫ್ಟನ್ನು ತರಬೇಕು. ಅದಕ್ಕೆ ಹೇಳಿದೆ ನೋಡಿ, ರೇರ್ ಆಗಿರಬೇಕು. ರೇರ್ ಆಗಿ ಅಂತಂದರೆ ಕಾಮನ್ ಆಗಲ್ಲ, ಅದೊಂದು ಸ್ಪೆಷಲ್ ಆಗಿ ರೇರ್ ಆಗಿರಬೇಕು, ಎಕ್ಸಲೆಂಟ್ ಆಗಿರಬೇಕು. ಆ್ಯಂಡ್ ಬೀಯಿಂಗ್ ವರ್ದಿ ಆಫ್ ಆನರ್ ಅಂದರೆ ಅವನ ಗೌರವಕ್ಕೆ ತಕ್ಕನ ಅಂತ ಇರಬೇಕು. ಆ ರೀತಿ ಒಂದು ಗಿಫ್ಟ್ ಕೊಡಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ನೆಕ್ಸ್ಟ್ ಸೆವೆಂತ್ ಒನ್, ದೇರ್ ವಾಸ್ ಅ ಪಿಯರ್ ಗ್ಲಾಸ್ ಬಿಟ್ವೀನ್ ದ ವಿಂಡೋಸ್ ಆಫ್ ದ ರೂಮ್. ಓಕೆ, ಪಿಯರ್ ಗ್ಲಾಸ್ ಅಂದರೆ ನಾವು ಮಿರರ್ನಲ್ಲಿ ನಾವು ನಿಂತ್ಕೊಂಡು ನೋಡ್ಕೊತೀವಲ್ವಾ, ಅದನ್ನು ನಾವು ಪಿಯರ್ ಗ್ಲಾಸ್ ಅಂತ ಕರಿತೀವಿ. ಇಲ್ಲಿರೋ ಥರ ಅಲ್ಲ, 2 ವಿಂಡೋಗಳಿರುತ್ತೆ. ಆ ಎರಡು ವಿಂಡೋಗಳ ಮಧ್ಯದಲ್ಲಿ ಒಂದು ಕನ್ನಡಿ ರೀತಿ ಇಟ್ಕೊಂಡಿರ್ತಾಳೆ. ಓಕೆ, ಒಂದು ಉದ್ದಾಗ ಬರುವಂಥ ಒಂದು ಕನ್ನಡಿ ಇರುತ್ತೆ. ಅದಕ್ಕೆ ನೋಡಿ, ಈಗ ದೇರ್ ವಾಸ್ ಅ ಪಿಯರ್ ಗ್ಲಾಸ್ ಬಿಟ್ವೀನ್ ದ ವಿಂಡೋಸ್ ಆಫ್ ದ ರೂಮ್. ಪರ್ಹ್ಯಾಪ್ಸ್ ಯು ಹ್ಯಾವ್ ಸೀನ್ ಅ ಪಿಯರ್ ಗ್ಲಾಸ್ ಇನ್ ಎ $8 ಫ್ಲ್ಯಾಟ್. ಇವನೊಂದು ಸರ್ಪ್ರೈಸ್ ಹೇಳ್ತಾ ಇದ್ದಾನೆ ಅವ್ರ ರೈಟರು. ಈ ರೀತಿ ಹೇಳ್ಬಿಡ್ತಾನೆ, ಒಂದು ಪಿಯರ್ ಗ್ಲಾಸ್ ಅಲ್ಲಿತ್ತು ಅಂತ. ಆಮೇಲೆ ಯೋಚನೆ ಮಾಡ್ತಾನೆ ರೈಟರು, ಪರ್ಹ್ಯಾಪ್ಸ್ ಬಹುಶಃ $8 ಪರ್ ವೀಕ್ ಕೊಡುವಂಥ ಈ ಫ್ಲ್ಯಾಟ್ನಲ್ಲೂ ಕೂಡ ಒಂದು ಪಿಯರ್ ಗ್ಲಾಸ್ ಇರುತ್ತಾ, ಇದ್ರೂ ಇರ್ಬೋದು. ಹಾಗೆ ಅವನೇನು ಮಾಡ್ತಾನೆ, ಟೀಸ್ ಮಾಡ್ತಾ ಇದ್ದಾನೆ ಅವ್ರಿಗೆ. ಅವರ ಬಡತನ ಏನಿದೆಯೋ ಅದನ್ನೊಂಥರ ಟೀಸ್ ಮಾಡಿ ಕಾಮಿಡಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಆ ಗ್ಲಾಸ್ ಬಗ್ಗೆ ಹೇಳ್ತಾನೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಆ ಗ್ಲಾಸ್ ಯಾವ ರೀತಿ ಇತ್ತು ಅಂತ ಹೇಳ್ತಾನೆ. ಗಮನಿಸ್ರಿ, a very thin and very agile person may, by observing his reflection in a rapid sequence of longitudinal steps, obtain a fairly accurate conception of his looks. Della, being slender, had mastered the art. ಏನಂತ ಮೀನಿಂಗ್ ಇದು? ಇದ್ರ ಮೀನಿಂಗ್ ಏನಂದರೆ, ಆ ಪಿಯರ್ ಗ್ಲಾಸ್ ಇತ್ತಲ್ಲ, ಆ ಪಿಯರ್ ಗ್ಲಾಸ್ ಎಂಥವು ಅಂತಂದರೆ, ನಾವು ಹಿಂಗೆ ಎತ್ತರ ಹಿಂಗೆ ನಿಂತ್ಕೊಂಡು ನೋಡ್ಕೊಬೋದು ಬೇಕಾದ್ರೆ. ಯಾಕೆ ಸ್ವಲ್ಪ ಚಿಕ್ಕದಾಗಿದ್ವು ಗ್ಲಾಸ್ಗಳು, ಅದಕ್ಕೆ ಈ ರೀತಿ ಎತ್ತರವಾಗಿ ನಿಂತ್ಕೊಂಡು ನೋಡ್ಕೋಬೋದು. ಆದರೆ ಅಡ್ಡಡ್ಡ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಹಾಗೆ ಆಮೇಲೆ ಇನ್ನೊಂದು ಮೀನಿಂಗ್ ತೊಗೋಬೋದು, ಈ ಡೆಲ್ಲ ಸ್ವಲ್ಪ ಸ್ಲೆಂಡರ್ ಆಗಿಲ್ಲ, ಸಣ್ಣಕ್ಕಿದ್ಲಲ್ಲ, ಹೀಗಾಗಿ ಅವಳನ್ನವಳು ಆ ಮಿರರ್ ನೋಡ್ಕೋಬೋದು. ಯಾರ್ಯಾರು ಉದ್ದುದ್ದು ಬೆಳೆದಿರ್ತಾರೋ ಅವ್ರನ್ನ ನಾವು ನೋಡ್ಕೋಬೋದು. ಸ್ವಲ್ಪ ಅಡ್ಡಡ್ಡಾಗಿ ಬೆಳೆದ್ಬಿಟ್ಟಿದ್ರೆ ನೋಡ್ಕೊಳಕ್ಕಾಗಲ್ಲ ಅನ್ನೋ ರೀತಿ ಅವ್ರು ಹೇಳ್ತಾರೋ ಮೀನಿಂಗ್. ಓಕೆ ನೋಡಿ, ಸೆಂಟೆನ್ಸ್ನಲ್ಲಿ ಹೇಳ್ತೀನಿ, ಅ ವೆರಿ ಥಿನ್ ಆ್ಯಂಡ್ ವೆರಿ ಅಜೈಲ್ ಪರ್ಸನ್. ಅಜೈಲ್ ಅನ್ನೋದು ಅಂಡರ್ಲೈನ್ ಮಾಡಿ. ಅಜೈಲ್ ಅಂದರೆ ಆ್ಯಕ್ಟಿವ್ ಅಂತ. ವೆರಿ ಥಿನ್ ಆಗಿರುವಂಥ, ಸಣ್ಣಕ್ಕಿರುವಂಥ ಮತ್ತು ಆ್ಯಕ್ಟಿವ್ ಆಗಿರುವಂಥ ಪರ್ಸನ್, ಮೇ ಬಿ ಬೈ ಅಬ್ಸರ್ವಿಂಗ್ ಇಸ್ ರಿಫ್ಲೆಕ್ಷನ್, ಅವ್ರ ರಿಫ್ಲೆಕ್ಷನ್ನ ನೋಡಿಕೊಂಡು, ಇನ್ ಎ ರ್ಯಾಪಿಡ್ ಸೀಕ್ವೆನ್ಸ್ ಆಫ್ ಲಾಂಜಿಟ್ಯೂಡ್ನಲ್ ಸ್ಟೆಪ್ಸ್. ಲ್ಯಾಟಿಟ್ಯೂಡ್ಸ್ ಅಂದರೆ ಈ ರೀತಿ ಅಡ್ಡಲಾಗಿರೋದು, ಲಾಂಜಿಟ್ಯೂಡ್ಸ್ ಅಂದರೆ ಹಿಂಗೆ, ಓಕೆ, ನೇರವಾಗಿ ಲೈನ್ಸ್ಗಳ ರೀತಿ ಇರುತ್ತೆ, ಲೈತಿ. ಸೊ ಲಾಂಜಿಟ್ಯೂಡ್ನಲ್ ಸ್ಟ್ರಿಪ್ಸ್ನಲ್ಲಿ ನಿಂತ್ಕೊಂಡು ರಿಫ್ಲೆಕ್ಷನ್ ನೋಡ್ಕೋಬಹುದು. ಆಬ್ಟೈನ್ ಎ ಫೇರ್ಲಿ ಆ್ಯಕ್ಯುರೇಟ್ ಕನ್ಸೆಪ್ಷನ್ ಆಫ್ ಹಿಸ್ ಲುಕ್ಸ್. ಫೇರಾಗಿ ಆ್ಯಕ್ಯುರೇಟಾಗಿ ಯಾವ ರೀತಿ ಅವ್ರ ಲುಕ್ ಯಾವ ರೀತಿ ಇದೆ ಅಂತ ಒಬ್ಬರು ಬೇಕಾದ್ರೆ ನಿಂತ್ಕೊಂಡು ಈ ರೀತಿ ಲಾಂಜಿಟ್ಯೂಡ್ನಲ್ಲಿ ನಿಂತ್ಕೊಂಡು ನೋಡ್ಕೋಬಹುದು ಆ ಪಿಯರ್ ಗ್ಲಾಸ್ನಲ್ಲಿ. ಆ ರೀತಿ ಇತ್ತು ಗ್ಲಾಸ್ ಅಂತ. ಡೆಲ್ಲಾ, ಬೀಯಿಂಗ್ ಸ್ಲೆಂಡರ್, ಹ್ಯಾಡ್ ಮಾಸ್ಟರ್ಡ್ ದ ಆರ್ಟ್. ನೋಡಿ, ಡೆಲ್ಲ ತಪ್ಪೋಕಿಲ್ಲ, ಆಕಿ ಸಣ್ಣಕ್ಕಿದ್ದಾಳೆ, ಕಡ್ಡಿ ಥರ. ಸೊ ಹಿಂಗಾಗಿ ಅದಕ್ಕೇನೆ ಏನು ಮಾಡಿದ್ದಾರೆ ಅಂತಂದರೆ, ಡೆಲ್ಲಾ ಬೀಯಿಂಗ್ ಸ್ಲೆಂಡರ್ ಅಂದರೆ ಸಣ್ಣಕ್ಕಿರ್ತದೆ. ಅವಳು ಸಣ್ಣಕ್ಕಿದ್ದು ಆ ರೀತಿ ಕನ್ನಡಿ ಒಳಗಡೆ ಅವಳು ಇಮೇಜಿನ ಅವಳು ನೋಡ್ಕೊಳ್ಳುವಂಥ ಆರ್ಟನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದು. ನೆಕ್ಸ್ಟ್, ಸಡನ್ಲಿ ಶಿ ರಿಲ್ಡ್ ಫ್ರಮ್ ದ ವಿಂಡೋ ಆ್ಯಂಡ್ ಸ್ಟುಡ್ ಬಿಫೋರ್ ದ ಗ್ಲಾಸ್. ಇವಾಗ ಸಡನ್ನಾಗಿ ಏನಾಗುತ್ತೆ ಅಂದರೆ ಅವ್ಳಿಗೆ ಏನೋ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ಬಂದ ತಕ್ಷಣ ರಿಲ್ ಆಗ್ತಾಳೆ. ರಿಲ್ ಅಂದರೆ ತಿರುಗೋದು, ಈ ರೀತಿ ಸರ್ಕಲ್ ಹಿಂಗೆ ತಿರ್ತೀವಲ್ವ, ಅದನ್ನು ನಾವೇಂತೀವಿ ರಿಲ್ ಅಂತ ಕರಿತೀವಿ. ಸಡನ್ಲಿ ಶಿ ರಿಲ್ಡ್ ಫ್ರಮ್ ದ ವಿಂಡೋ, ಆ ವಿಂಡೋಯಿಂದ ಸಡನ್ನಾಗಿ ತಿರುಗ್ತಾಳೆ. ಆ್ಯಂಡ್ ಸ್ಟುಡ್ ಬಿಫೋರ್ ದ ಗ್ಲಾಸ್, ಆ ಮಿರರ್ ಮುಂದೆ ನಿಂತ್ಕೊತಾಳೆ. ಹರ್ ಐಸ್ ವರ್ ಶೈನಿಂಗ್ ಬ್ರಿಲಿಯಂಟ್ಲಿ. ಅವಳ ಕಣ್ಣುಗಳೆಲ್ಲ ಶೈನಿಂಗ್ ಆಗ್ತಾ ಇರ್ತವೆ, ಯಾಕೆಂದರೆ ಏನೋ ಒಂದು ಐಡಿಯಾ ಸಿಕ್ಕಿದೆಯಲ್ಲ ಅವಳಿಗೆ, ಅದಕ್ಕೆ. ಬಟ್ ಹರ್ ಫೇಸ್ ಹ್ಯಾಡ್ ಲಾಸ್ಟ್ ಇಟ್ಸ್ ಕಲರ್. ಅದರ ಅವಳ ಮುಖ ಯಾಕೋ ಕಲರ್ನ ಕಳ್ಕೊಂತು. ವಿತಿನ್ 20 ಸೆಕೆಂಡ್ಸಲ್ಲಿ ರ್ಯಾಪಿಡ್ಲಿ ಶಿ ಪುಲ್ ಡೌನ್ ಹರ್ ಏರ್ ಆ್ಯಂಡ್ ಲೆಟ್ ಇಟ್ ಫಾಲ್ ಟು ಇಟ್ಸ್ ಫುಲ್ ಲೆಂತ್.
ಸಡನ್ನಾಗಿ ಅವಳಿಗೆ ಏನೋ ಐಡಿಯಾ ಬಂದಿತ್ತಲ್ಲ, ಅವಳು ಏನೇನಿತ್ತು ಪಿನ್ ಹಾಕಿ ಏನು ಕಟ್ಟಿಲ್ಲ ತೆಗಿತಾಳೆ. ಎಷ್ಟು ಇದೆ ಕೂಲು ನೋಡೋಕ್ಕೆ, ಚೆಕ್ ಮಾಡೋಕ್ಕೆ. ನೋಡಿ ಈ ರೀತಿ ಆಲ್ಮೋಸ್ಟ್ ನೀಯಿಂದ ಬಿಲೋ ಇತ್ತು, ಮಂಡಿಯಿಂದ ಇನ್ನೂ ಕೆಳಗಡೆ ಇತ್ತು ಅಂತ ಹೇಳ್ತಾರೆ. ಓಕೆನಾ, ಅದಕ್ಕೆ ಒಂದು ರೀತಿ ಅಕ್ಕ ಮಹಾದೇವಿ. Now there was 2 possessions of the James Dillingham Youngs. ಅವರಿಬ್ಬರ ಹತ್ರನೂ ಒಂದೊಂದು ಸ್ಪೆಷಲ್ ಪೊಸಿಷನ್ಸ್ಗಳು, ವಸ್ತುಗಳು ಇದ್ವು. ಏನೇನು ಸ್ಪೆಷಲ್? ಬೆಲ್ಲಾಗೆ ಅಂತಂದರೆ ಏರ್, ಈ ತಲೆ ಕೂದಲಿರುತ್ತಲ್ಲ, ಇದೇ ಸ್ಪೆಷಲ್ ಪೊಸಿಷನ್ ಅವಳಿಗೆ. ಜಿಮ್ಗೆ ಅವ್ರ ಆನ್ಸೆಸ್ಟರ್ ಕೊಟ್ಟಿರುವಂಥ, ಅವರ ಅಜ್ಜ ಮುತ್ತಾಜ್ಜ ಅವ್ರು ಕೊಟ್ಟಿರುವಂಥ ಒಂದು ವಾಚ್. ಇವೆರಡು ಕೂಡ ಪ್ರೀಶಿಯಸ್ ಪೊಸಿಷನ್ಸ್ ಅಂತ ಕರಿತೀವಿ. ನೋಡೋಣ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಾವು there were 2 possessions of the James Dillingham Youngs in which they both took a mighty pride. ತುಂಬ ಪವರ್ಫುಲ್ ಆಗಿರುವಂಥ ಹೆಮ್ಮೆ ಪಡ್ತಿದ್ರು. ಓಕೆ, ತುಂಬ ಸ್ಟ್ರಾಂಗ್ ಆಗಿರುವಂಥ ಖುಷಿಯನ್ನು ಪಡ್ತಿದ್ರು ಅವರು ಅವ್ರಿಗಿರುವಂಥ ಪೊಸಿಷನ್ಸ್ಗಳ ಬಗ್ಗೆ. One was Jim's gold watch. Yeah, underline this one. Jim's gold watch that had been his father's and his grandfather's. ನಮ್ಮ ತಾತ ಮುತ್ತಾತ ಮುತ್ತಜ್ಜ ಅವ್ರು ಕೊಟ್ಟಿರುವಂಥ ವಾಚ್ ಇದಂತ ಪ್ರೈಡಿಂದ ಹೇಳ್ಕೊತಿದ್ದ ಆ ರೀತಿ. ದ ಅದರ್ಸ್ ವಾಸ್ ಡೆಲಾಸ್ ಏರ್. ಡೆಲ್ಲಾನ ಏರ್ ಇನ್ನೊಂದು. ಓಕೆ, ಡೆಲಾಸ್ ಏರ್ ಯು ಕ್ಯಾನ್ ಅಂಡರ್ಲೈನ್. ಈಗ ಕಂಪ್ಯಾರಿಸನ್ ಮಾಡ್ತಾರೆ. ಡೆಲ್ಲಾ ಏರ್ ಯಾವ ರೀತಿ ಇತ್ತು, ಜಿಮ್ನ ವಾಚ್ ಯಾವ ರೀತಿ ಇತ್ತು ಅಂತ ನೋಡಿ. ಇದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಎರಡು ಕೂಡ. Had the Queen of Sheba lived in the flat across the air shaft, Della would have let her hair hang out of the window someday to dry, just to depreciate Her Majesty's jewels and gifts. And next, had King Solomon been the janitor with all his treasures piled up in the basement, Jim would have pulled out his watch every time he passed, just to see him pluck at his beard from envy. Full sentence ನೋಡಿ ಇದ್ರ ಬಗ್ಗೆ. ಯಾರಿದು ಕಿಂಗ್ ಸೋಲಮನ್, ಯಾರಿದು ಕ್ವೀನ್ ಆಫ್ ಶೇಬಾ? ಅಂಡರ್ಲೈನ್ ದಿಸ್ ಒನ್. ಕ್ವೀನ್ ಶೇಬಾ, ನೆಕ್ಸ್ಟ್ ಕಿಂಗ್ ಸೋಲಮನ್. ಓಕೆನಾ, ಇವನು ಕಿಂಗ್ ಸೋಲಮನ್ ರಾಜ, ಅವನ ಹೆಂಡತಿ ರಾಣಿ ಇದ್ದಾಳಲ್ಲ ಅವಳು ಕ್ವೀನ್ ಶೇಬಾ. ಇವರು ಏನು ಸ್ಟೋರಿ ಇವ್ರ ಬಗ್ಗೆ ಅಂತಂದರೆ, ಇನ್ನೊಬ್ಬ ರಾಜ ಆಗಿರ್ತಾನೆ. ಇಡೀ ಪ್ರಪಂಚದಲ್ಲೇ ಯಾರ ಹತ್ರನೂ ಕೂಡ ಅವನಿಗಿರುವಷ್ಟು ರಿಚ್ನೆಸ್ ಇರೋದಿಲ್ಲ, ಅವನಿಗಿರುವಷ್ಟು ಶ್ರೀಮಂತಿಕೆ ಇರೋದಿಲ್ಲ. ಅಷ್ಟು ಗೋಲ್ಡು, ಅಷ್ಟು ಕಾಯಿನ್, ಅಷ್ಟು ಮನಿ ಎಲ್ಲ ಇರುತ್ತೆ ಅವನ ಹತ್ರ. ಅದಕ್ಕೆ ಅವನೊಬ್ಬ ಕುಬೇರ ಅನ್ನೋ ರೀತಿ. ಈ ವಾಸ್ ದ ವೆಲ್ದಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಆ ರೀತಿ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ರಾಜನ ರೀತಿ ಆಗಿರ್ತಾನೆ ಅವನು. ಓಕೆ, ನೋಡಿ ಇಲ್ಲಿ ಗೋಲ್ಡನ್, ಈ ಪಿಲ್ಲರ್ಗಳ ಕವರು ಕೂಡ ಗೋಲ್ಡನ್ ರೀತಿ ಮಾಡಿಸಿಟ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ನೋಡಿ, ಸ್ಟೆಪ್ಸ್ಗಳೆಲ್ಲ ಗೋಲ್ಡನ್ ಈ ರೀತಿ. ಅಷ್ಟು ದೊಡ್ಡ ಶ್ರೀಮಂತ ಆಗಿದ್ದ ಅವನು. ಹಾಗೆ ಜಿಮ್ ವಾಚ್ನ ಕಂಪ್ಯಾರಿಸನ್ ಮಾಡಿದ್ದಾರೆ. ಹೆಂಗೆ ಅಂತಂದರೆ, ಸಪೋಸ್ ಇವ್ರು ಇಷ್ಟೊಂದು ಆಸ್ತಿ, ಇಷ್ಟೊಂದು ರಿಚ್ನೆಸ್ ಇದ್ದರೂ ಕೂಡ ಜಿಮ್ ಏನಿಲ್ಲ, ಜಸ್ಟ್ ಬಂದು ಇವನ ಮುಂದೆ ಅವನ ವಾಚ್ ತೆಗೆದ್ರೆ ಸಾಕು. ಹಿಂಗೆ ಕಿಂಗ್ ಸೋಲಮನ್ ಹೊಟ್ಟೆ ಹೊರ್ಕೊಂಬಿಡೋಣಂತೆ. ಅವನಂತ ಎಂಥ ವಾಚ್ ಐತ್ರಿ ಅವನ ಹತ್ರ, ಅದು ಒಂದನ್ನು ತಗೋಬೇಕಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿನಿಂದ, ಎನ್ವಿಯಿಂದ ಅವನ ಗಡ್ಡನ ಅವನೇ ಕಿತ್ಕೋಬೇಕು, ಆ ರೀತಿ ಆಗ್ತು. ಆ ರೀತಿ ಅವನ ವಾಚ್ ಇತ್ತು, ಜಿಮ್ ವಾಚ್ ಅಂತ. ನೋಡಿ ಕಂಪ್ಯಾರಿಸನ್ ಮಾಡಿದ್ದಾರೆ ಜಿಮ್ ವಾಚನ್ನ ಕಿಂಗ್ ಸೋಲಮನ್ ಪ್ರಾಪರ್ಟಿಗೆಲ್ಲ. ಹಾಗೆಯೇ ನೆಕ್ಸ್ಟ್ ಈ ಕ್ವೀನ್ ಆಫ್ ಶೆಬಾ ಇದ್ದಾಳಲ್ಲ, ಇವ್ರಿಗೆ ತುಂಬ ಬ್ಯೂಟಿ ಕಾನ್ಷಿಯಸ್ನೆಸ್ ಜಾಸ್ತಿ, ಬ್ಯೂಟಿ ಬಗ್ಗೆ. ಹಾಗೆ ಈಕೆ ನೋಡಿ ಗೋಲ್ಡನ್ ಸ್ಯಾರಿ, ಮತ್ತು ಈಗಿನ ಕೂಡ ಅಷ್ಟೇ ಒಳ್ಳೆ ನಾಯಿ ಚೈನ್ಗಳಾಗ್ತೀವಲ್ಲ ಆ ರೀತಿ ಚಿನ್ನ ಸರಗಳು ಜಾಸ್ತಿ. ಆ ರೀತಿ ಅಷ್ಟು ರಿಚ್ನೆಸ್ ಆಗಿರ್ತಾಳೆ, ಅಷ್ಟು ಮೇಕಪ್ ಮಾಡ್ಕೊತಾ ಇರ್ತಾಳೆ, ಅಷ್ಟು ಚೆನ್ನಾಗಿ ಕಾಣಬೇಕನ್ನೋ ರೀತಿ ಇರ್ತಾಳೆ. ಆದರೆ ಇವಳನ್ನ ನಮ್ಮ ಡೆಲ್ಲಾ ಬಂದರೆ ಸಾಕು, ಸಿಂಪಲ್ಲಾಗಿ ಬೀಟ್ ಮಾಡ್ತಾಳೆ. ಹೆಂಗೆ, ಇವಳು ಇಷ್ಟೊಂದು ಮೇಕಪ್ ಮಾಡ್ಕೊಂಡು ರೆಡಿಯಾಗಿದ್ರು ಕೂಡ ಜಸ್ಟ್ ಡೆಲ್ಲಾ ಬಂದುಬಿಟ್ಟು ಅವಳು ಕೂದಲಿರುತ್ತೆ ನೋಡಿ, ಕೂದಲನ್ನ ಸುಮ್ಮನೆ ಆ ಸ್ನಾನ ಮಾಡಿದ್ಮೇಲೆ ಕೂದಲ ಲೇಡೀಸ್ ಒಣಗಿಸ್ತಾರೆ ನೋಡಿ, ಆ ರೀತಿ ಆ ಕೂದಲನ್ನ ಸುಮ್ಮನೆ ತೆಗೆದು ಹಾಕಿದ್ರೆ ಸಾಕು ಇವಳು ಹೊಟ್ಟೆ ಹೊರ್ಕೊಂಡ್ಬಿಡ್ತಿದಂತೆ. ಆ ಮಟ್ಟದಲ್ಲಿ ಕಂಪ್ಯಾರಿಸನ್ ಮಾಡಿದ್ದೇವೆ ಜಿಮ್ ವಾಚ್ನ ಕಿಂಗ್ ಸೋಲಮನ್ ಅವನ ಗೋಲ್ಡ್ ಟ್ರೆಷರ್ಗೆ, ಹಾಗೆ ಡೆಲ್ಲಾ ಏರ್ ಕ್ವೀನ್ ಆಫ್ ಶೆಬಾಗೆ. ನೋಡೋಣ ಈಗ ಸೆಂಟೆನ್ಸ್ ವೈಸ್ ನೋಡ್ರಿ. ಹ್ಯಾಡ್ ದ ಕ್ವೀನ್ ಆಫ್ ಶೆಬಾ ಲೀವ್ಡ್ ಇನ್ ದ ಫ್ಲಾಟ್. ಸಪೋಸ್ ಅವರಿರುವಂಥ ಫ್ಲ್ಯಾಟ್ನಲ್ಲಿ
ಈ ಕ್ವೀನ್ ಆಫ್ ಶೆಬಾ ಈ ಪಕ್ಕದ ಒಂದು ಫ್ಲಾಟ್ ಇದೆ ಅನ್ಕೊಟ್ರಿ, ಅದು ಪಕ್ಕದ ಫ್ಲಾಟ್ನಲ್ಲೇ ಈ ಕ್ವೀನ್ ಆಫ್ ಶೆಬಾ ಏನಾದರೂ ಇದ್ದರೆ ಅಕ್ರಾಸ್ ದ ಏರ್ ಶಾಫ್ಟ್ ಡೆಲ್ಲಾ ವುಡ್ ಹ್ಯಾವ್ ಲೆಟ್ ಹರ್ ಹೇರ್ ಹ್ಯಾಂಗ್ ಔಟ್ ಆಫ್ ದ ವಿಂಡೋ. ಡೆಲ್ಲಾ ಏನು ಮಾಡೋಗುತ್ತಿದ್ಲು, ಜಸ್ಟ್ ಅವಳು ಏರ್ನ ತಗೊಂಡು ವಿಂಡೋಯಿಂದ ಹೊರಗಡೆ ಹಾಕೊಳ್ಳೋ ಕೂದಲನ್ನ. ಸಮ್ ಡೇ ಟು ಡ್ರೈ ಜಸ್ಟ್ ಟು ಡಿಪ್ರಿಷಿಯೇಟ್ ಹರ್ ಮೆಜೆಸ್ಟಿ. ಹರ್ ಮೆಜೆಸ್ಟಿ ಅಂದರೆ ಕ್ವೀನ್ ಅಂತ, ಈಸ್ ಮೆಜೆಸ್ಟಿ ಅಂದರೆ ಕಿಂಗ್ ಅಂತ, ಹರ್ ಮೆಜೆಸ್ಟಿ ಅಂತಂದರೆ ಕ್ವೀನ್ ಅಂತ. ಓಕೆ, ಹರ್ ಮೆಜೆಸ್ಟೀಸ್ ಜ್ಯುವೆಲ್ಸ್ ಆ್ಯಂಡ್ ಗಿಫ್ಟ್ಸ್. ಜಸ್ಟ್ ಡೆಲ್ಲಾ ಅವಳ ಏನು ಏರಿದೆ ಅದನ್ನು ತೆಗೆದು ತೋರಿಸಿದ್ರೆ ಸಾಕು, ಈ ಕ್ವೀನ್ ಆಫ್ ಶೆಬಾ ಎಷ್ಟೇ ಗೋಲ್ಡ್ ಗೀಲ್ಡ್ ಎಲ್ಲ ಇಟ್ಟಿದ್ರು ಕೂಡ ವ್ಯಾಲ್ಯೂ ಡೌನ್ ಹಂಗಾಗ್ಬಿಡ್ತಂತೆ. ನೆಕ್ಸ್ಟ್ ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಹೌ ಈಸ್ ಡೆಲ್ಲಾಸ್ ಏರ್ ಇಸ್ ಕಂಪೇರ್ಡ್ ಟು ಕ್ವೀನ್ ಆಫ್ ಶೆಬಾ, ಆ ರೀತಿ. ಸೊ ನೆಕ್ಸ್ಟ್ ಕಿಂಗ್ ಸೊಲೊಮನ್ ಬಗ್ಗೆ ನೋಡಿ. ಹ್ಯಾಡ್ ಕಿಂಗ್ ಸೊಲೊಮನ್ ಬೀನ್ ದ ಜಾನಿಟರ್, ಜಾನಿಟರ್ ಅಂದರೆ ಕೇರ್ ಟೇಕರ್ ಅಂತ, ಕೇರ್ ಟೇಕರ್ ವಿತ್ ಆಲ್ ಇಸ್ ಟ್ರೆಷರ್ಸ್ ಪೈಲ್ಡ್ ಅಪ್ ಇನ್ ದ ಬೇಸ್ಮೆಂಟ್. ಏನಾದರೂ ಕಿಂಗ್ ಸೊಲೊಮನ್ ಅವನ ಹತ್ರ ಇರುವಂಥ ಟ್ರೆಷರ್ ಅದೆಲ್ಲನೂ ಕೂಡ ಪೈಲ್ ಅಪ್ ಮಾಡಿಸಿದ್ರೆ, ಪೈಲ್ ಅಪ್ ಅಂದರೆ ಗುಡ್ಡೆ ರೀತಿ ಹಾಕ್ಸಿದ್ರೆ, ಗೋಲ್ಡು ಕಾಯಿನ್ಸು ಏನಿದೆ ಎಲ್ಲ ತಂದು ಗುಡ್ಡೆ ರೀತಿ ಹಾಕ್ಸ್ಬಿಟ್ರೆ, ಇಲ್ಲಿ ಬೇಸ್ ಇರುತ್ತಲ್ಲ ಬೇಸ್ಮೆಂಟ್ ಅಲ್ಲಿ ತಂದು ಗುಡ್ಡೆ ಹಾಕ್ಸ್ಬಿಟ್ರೆ, ಅದರ ಕೇರ್ ಟೇಕರ್ ಆಗಿ ಹಿಂಗೆ ನಿಂತ್ಕೊಂಡ್ರೆ ಜಿಮ್ ಏನಿಲ್ಲ, ನೋಡು ನನ್ನ ಹತ್ರ ಎಷ್ಟು ಗೋಲ್ಡ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಇವನು ನಮ್ಮ ಸೋಲಮ್ಮನ್ ಆ ರೀತಿ ನಿಂತ್ಕೊಂಡ್ರು ಕೂಡ ಜಿಮ್ ಏನಿಲ್ಲ, ಜಸ್ಟ್ ಬಂದ್ಬಿಟ್ಟು ಈ ಕಡೆಯಿಂದ ಆ ಕಡೆ ವಾಕ್ ಮಾಡ್ತಾರೆ ನೋಡಿ, ಆ ರೀತಿ ಪ್ರತಿ ಬಾರಿ ವಾಕ್ ಮಾಡ್ತಾ ಹಿಂಗೆ ವಾಚ್ ತೆಗೆದ್ರೆ ಸಾಕು, ಇವನು ಮುಂದೆ ಬಂದಾಗ ಇವನಿಗೆ ಹೊಟ್ಟೆ ಕಿಚ್ಚು ಬಂದು ಗಡ್ಡ ಕಿತ್ಕೋಬೇಕು, ಆ ರೀತಿ ಆಗುತ್ತೆ ನೋಡಿ. ಹಿಂಗೆ ಕೊಟ್ಟಿದ್ದಾನೆ. ಜಿಮ್ ವುಡ್ ಹ್ಯಾವ್ pulled out his watch every time he passed just to see him pluck at his beard from envy. envy ಅಂದರೆ ಜಲಸ್ ಅಂತ, ಹೊಟ್ಟೆ ಕಿಚ್ಚಿನಿಂದ ಗಡ್ಡ ಕಿತ್ಕೋಬೇಕು, ಪ್ಲಕ್ ಅಂದರೆ ಕೀಳೋದು, ಆ ರೀತಿ ಆಗ್ತಿತ್ತು. ಸೊ ಇದನ್ನು ಬೇಕಾದ್ರೆ ಕೇಳ್ಬೋದು ಕಂಪ್ಯಾರಿಸನ್ನ, ಅಥವಾ ಕಿಂಗ್ ಸೊಲೊಮನ್ ಬಗ್ಗೆ ಏನಾದರೂ ಕಂಪ್ಯಾರಿಸನ್ ಕೇಳ್ಬೋದು. ಸೊ ಬಿ ರೆಡಿ ದಿಸ್ ಸ್ಟಾಂಜನ ವಿಡಿಯೋ ಸ್ಟಾಪ್ ಮಾಡಿ ಇನ್ನೊಂದು ಬಾರಿ ಓದ್ರಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ 10th paragraph. So now Della's beautiful hair fell about her, rippling and shining like a cascade of brown waters. Underline, like a cascade of brown waters. ಸೊ ಇದ್ರ ಮೀನಿಂಗ್ ಏನಂದರೆ, ಈಗ ಡೆಲ್ಲಾ ಏನು ಮಾಡ್ತಾಳೆ ಅಂತಂದರೆ, ಆ ಐಡಿಯಾ ಬಂದುಬಿಡುತ್ತೆ, ಈ ಕೂದಲನ್ನೇ ಕಟ್ ಮಾಡಿ ಕೊಟ್ಬಿಟ್ರೆ ಹೆಂಗೆ, ಮಾರಿಬಿಟ್ಟು ಗಿಫ್ಟ್ ಅಂದರೆ ಹೆಂಗೆ, ಆ ರೀತಿ. ಸೊ ಅದಕ್ಕೆ ಅವಳು ಏನು ಮಾಡ್ತಾಳೆ, ಆ ಐಡಿಯಾ ಬಂದಿರೋದ್ರಿಂದ ಕೂದಲನ್ನು ತೆಗೆದು ಆ ರಿಬ್ಬನ್ ಏನು ಕಟ್ಟಿತ್ತಲ್ಲ ಅದನ್ನ ತೆಗಿತಾಳೆ. ಆ ರಿಬ್ಬನ್ ತೆಗಿತಿದ್ದಂಗೆ ಅವಳು ಕೂದಲು ಯಾವ ರೀತಿ ಕೆಳಗಡೆ ಬೀಳುತ್ತೆ ಅಂತಂದರೆ, ಜಲಪಾತ ಬೀಳುತ್ತೆ ನೋಡಿ, ಜಲಪಾತದಿಂದ ನೀರು ಆ ರೀತಿ ಬರುತ್ತಂತೆ. ಈಗ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ವುಮೆನ್ಸ್ ಇರ್ತಾರಲ್ಲ ಲೇಡೀಸ್, ಅವ್ರಿಗೆ ಏರ್ ಲೈನ್ ಇರುತ್ತೆ, ಬ್ಲ್ಯಾಕ್ ಕಲರ್ ಇರುತ್ತೆ. ಅದೇ ಫಾರಿನ್ ಬೇರೆ ದೇಶದವ್ರು ನೋಡಿದಿರಾ, ಸ್ವಲ್ಪ ಕೆಂಚಿಗಿರುತ್ತೆ, ಕೆಂಚಿಗೆ ಬ್ರೌನ್ ಕಲರ್ ರೀತಿ. ಅದಕ್ಕೆ ಅವಳ ತಲೆ ಕೂದಲು ಯಾವ ರೀತಿ ಬೀಳುತ್ತೆ ಅಂತಂದರೆ, ಕ್ಯಾಸ್ಕೇಡ್ ಆಫ್ ಬ್ರೌನ್ ವಾಟರ್ಸ್. ಕ್ಯಾಸ್ಕೇಡ್ ಅಂದ್ರೆ ಏನು, ಜಲಪಾತ, ವಾಟರ್ ಫಾಲ್, ಅದೇ ರೀತಿ ವಾಟರ್ ಫಾಲ್ ರೀತಿ ಬೀಳುತ್ತಂತೆ. ಇಟ್ ರೀಚ್ಡ್ ಬಿಲೋ ಹರ್ ನೀ, ಮಂಡಿಯಿಂದ ಇನ್ನು ಕೆಳಗಡೆ ಇಳಿಯುತ್ತಂತೆ ಯಪ್ಪ. ಆ್ಯಂಡ್ ಮೇಡ್ ಇಟ್ ಸೆಲ್ಫ್ ಆಲ್ಮೋಸ್ಟ್ ಎ ಗಾರ್ಮೆಂಟ್ ಫಾರ್ ಹರ್. ಗಾರ್ಮೆಂಟ್ ಅಂದರೆ ಡ್ರೆಸ್ ಅಂತ. ಒಂದು ರೀತಿ ಹೇಳ್ಬೇಕಂದ್ರೆ ಅವಳ ತಲೆ ಕೂದಲೇನೆ ಅವಳಿಗೊಂದು ರೀತಿ ಡ್ರೆಸ್ ರೀತಿ ಆಗ್ಬಿಟ್ಟಿತ್ತು. ಅಕ್ಕ ಮಹಾದೇವಿ ಅಂತ ಹೇಳಿದ್ನಲ್ಲ ಹಾಗೆ. ಓಕೆ, ನೆಕ್ಸ್ಟ್ ಒನ್ಸ್ ಶಿ ಫಾಲ್ಟರ್ಡ್, ಆ ರೀತಿ ಎಲ್ಲ ನೆಕ್ಸ್ಟ್ ಕಟ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ ಅಂದರೆ, ರೆಡಿ ಆಗ್ತಾಳೆ, ಸರಿ ಹೋಗ್ಬೇಡ ಕೊಟ್ಬೇಡ ಅಂತ, ಮತ್ತೆ ಸ್ವಲ್ಪ ಎಡುದಂಗೆ ಆಗುತ್ತೆ ಅವಳಿಗೆ. ಒನ್ಸ್ ಶಿ ಫಾಲ್ಟರ್ಡ್, ಸ್ವಲ್ಪ ತಡೆದಂಗೆ ನಿಂತ್ಕೊತಾಳೆ. ಫಾರ್ ಎ ಮಿನ್ಯೂಟ್ ಆ್ಯಂಡ್ ಸ್ಟುಡ್ ಸ್ಟಿಲ್ ವೈಲ್ ಅ ಟೀರ್ ಟು ಸ್ಪ್ಲಾಶ್ಡ್ ಆನ್ ದ ಓನ್ ರೆಡ್ ಕಾರ್ಪೆಟ್. ಅವರ ಒಂದು ರೆಡ್ ಕಾರ್ಪೆಟ್ ಏನಿತ್ತೋ ಅದ್ರ ಮೇಲೆ ಅವಳ ಕಣ್ಣೀರು ನಾನಿ ಜಾರ್ಕೊಂತ ಬಂದು ಬಿಡುತ್ತೆ ಅಂತ. ಯಾಕೆಂದರೆ ವಿಮೆನ್, ಲೇಡೀಸ್ಗೆ ಆಲ್ಮೋಸ್ಟ್ ದ ಗಿಫ್ಟ್ ಈಸ್ ದೇರ್ ಏರ್. ಅವರ ತಲೆ ಕೂದಲು ಏನಿತ್ತು ಅದೇ ಒಂದು ಗಿಫ್ಟ್ ಇದ್ದಂಗೆ ಅವ್ರಿಗೆ. ದಟ್ ವಿಲ್ ಮೇಕ್ಸ್ ದೇಮ್ ಟು ಲುಕ್ ಬ್ಯೂಟಿಫುಲ್. ಆ ರೀತಿ ಅವ್ರನ್ನ ಚೆನ್ನಾಗಿ ಕಾಣೋಕ್ಕೆ ಮಾಡುವಂಥ ಆ ರೀತಿ ತಲೆ ಕೂದಲು, ಅದನ್ನೇ ಕಟ್ ಮಾಡಿಕೊಡೋದು ಅಂತಂದರೆ ಇಟ್ಸ್ ಸೋ ಪೇನ್ಫುಲ್ ಆ್ಯಂಡ್ ಇಟ್ಸ್ ಎ ಗ್ರೇಟ್ ಸ್ಯಾಕ್ರಿಫೈಸ್. ಅದು ಅವ್ರು ಮಾಡೋವಂಥ ತ್ಯಾಗ. ಕೆಲವೊಮ್ಮೆ ನಾನು ಗಮನಿಸಿದ್ದೀನಿ, ಹಲವಾರು ರೀಸನ್ನಿಂದ ಆ ರೀತಿ ತ್ಯಾಗ ಮಾಡೋಕ್ಕೆ ರೆಡಿ ಆಗ್ತಾರೆ. ಕೆಲವೊಮ್ಮೆ ಅವರು ಹಸ್ಬೆಂಡ್ಗಿರ್ಬೋದು, ಏನೋ ಒಳ್ಳೇದಾಗಲಿ, ಅವ್ರಿಗೆ ಆರೋಗ್ಯ ಏನೋ ಕೆಟ್ಟಿರುತ್ತೆ, ಅದಾಗಿದ್ರೆ ನಾನು ತಲೆ ಕೂದಲನ್ನು ಮುಡಿ ಕೊಡ್ತೀನಪ್ಪ ದೇವರೇ, ಈ ರೀತಿಯೆಲ್ಲ ಅರ್ಕೆಗಳನ್ನ ಕಟ್ಕೊಂಡಿರ್ತಾರೆ ತುಂಬ ಜನ ಲೇಡೀಸ್. ಸೊ ದಟ್ಸ್ ಲೆಫ್ಟ್ ಟು ದೆಮ್. ಈಗ ಇವಳು ತುಂಬ ಇಷ್ಟಪಡ್ತಾ ಇರೋದ್ರಿಂದ ಅವಳ ಹಸ್ಬೆಂಡ್ಗೋಸ್ಕರ ತಲೆ ಕೂದಲನ್ನೇ ಕೊಡೋಕ್ಕೆ ರೆಡಿ ಆಗ್ತಾಳೆ.
ನೆಕ್ಸ್ಟ್, ಆನ್ ವೆಂಟ್ ಹರ್ ಓಲ್ಡ್ ಬ್ರೌನ್ ಜಾಕೆಟ್. ಆನ್ ವೆಂಟ್ ಹರ್ ಓಲ್ಡ್ ಬ್ರೌನ್ ಹ್ಯಾಟ್. ಓಲ್ಡ್, ಅವಳ ಹಳೆಯ ಒಂದು ಏನು ಬ್ರೌನ್ ಜಾಕೆಟ್ ಇದ್ದು ಅದನ್ನು ಹಾಕೊತಾಳೆ. ಹಾಗೆ ಓಲ್ಡ್ ಹ್ಯಾಟ್, ಒಂದು ಕ್ಯಾಪ್ ರೀತಿ ಕೂಡ ಹಾಕೊತಾಳೆ. ವಿತ್ ಎ ರಿಲ್ ಆಫ್ ಸ್ಕರ್ಟ್ಸ್ ಆ್ಯಂಡ್ ವಿತ್ ದ ಬ್ರಿಲಿಯಂಟ್ ಸ್ಪಾರ್ಕಲ್ ಸ್ಟಿಲ್ ಇನ್ ಹರ್ ಐಸ್, ಶಿ ಫ್ಲಟರ್ಡ್ ಔಟ್ ಆಫ್ ದ ಡೋರ್ ಆ್ಯಂಡ್ ಡೌನ್ ದ ಸ್ಟೇರ್ಸ್ ಟು ದ ಸ್ಟ್ರೀಟ್. ಆ ರೀತಿ ಎಲ್ಲ ಡ್ರೆಸ್ ಎಲ್ಲ ರೆಡಿ ಹಾಕೊಂಡು ಬ್ರಿಲಿಯಂಟಾಗಿ ಐಸ್ ಎಲ್ಲ ಶೈನಿಂಗ್ ಆಗ್ತಾ ಇರ್ತವೆ. ಫ್ಲಟರ್ಡ್, ಶಿ ಕೇಮ್ ಔಟ್ ಆ್ಯಂಡ್ ಆ ಸ್ಟೇಜ್ ಮೆಟ್ಲಿಂದ ಹಿಡಿದು ಸ್ಟ್ರೀಟಿಗೆ ಬರ್ತಾಳೆ, ಬೀದಿಗೆ ಬರ್ತಾಳೆ. ಸೊ ಲೆಟ್ಸ್ ಟೇಕ್ ಓನ್ಲಿ ಅಟ್ ದ 2 paragraphs. ನೆಕ್ಸ್ಟ್, where she stopped, the sign read. ಅವಳು ಹೋಗ್ತಾ ಇರ್ತಾಳೆ ಹುಡುಕೊಂತ ಒಂದು ಪ್ಲೇಸ್ನ ಸ್ಟಾಪ್ ಆಗ್ತಾಳೆ. ಎಲ್ಲಿ ಅಂತಂದರೆ ನೋಡಿ, ಮ್ಯಾಮ್ ಸ್ಯಾಫ್ರನಿ ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್ಸ್. ಇಲ್ಲಿ ಬಂದು ಸ್ಟಾಪ್ ಆಗ್ತಾಳೆ ನೋಡಿ, ಮ್ಯಾಮ್ ಸ್ಯಾಫ್ರನಿ ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್ಸ್. ಇವ್ರು ನೋಡಿ, ಮ್ಯಾಮ್ ಸ್ಯಾಫ್ರನಿ. ಒನ್ ಫ್ಲೈಟ್ ಅಪ್ ಡೆಲರಾನ್. ಆ ರೀತಿಯ ಅಂಗಡಿ ನೋಡಿದ ತಕ್ಷಣ ಒಂದೇ ಫ್ಲೈಟ್ ನೆಗೆದು ಬಿಡ್ತಾಳೆ ಹಂಗೆ. ಓಕೆ, ಒನ್ ಫ್ಲೈಟ್. ಯಾಕೆಂದರೆ ನೋಡಿ, ಈ ಸ್ಟೋರಿನಲ್ಲಿ ಅವಳ ಮೂಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ಇದ್ರೆ, ಶಿ ವಾಸ್ ನಾಟ್ ಜಸ್ಟ್ ಎ ಕೂಲ್ ಆ್ಯಂಡ್ ಕಾಮ್ ಗರ್ಲ್. ಕೂಲ್ ಆ್ಯಂಡ್ ಕಾಮ್ ಆಗಿದ್ದಂಥವಳಲ್ಲ, ಶಿ ವಾಸ್ ಬರ್ಸ್ಟಿಂಗ್. ಓಕೆ, just for the sake of her love for her husband, she was such an agile and active. ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾಳೆ ಅವಳು. ಒನ್ ಫ್ಲೈಟ್ ಅಪ್ ಡೆಲರಾನ್ and collected herself panting. ಸೊ ಕಲೆಕ್ಟೆಡ್ herself ಅಂತಂದರೆ, ನಾವೆಲ್ಲಾದರೂ ಸ್ಪೀಡಾಗಿ ಓಡೋಗ್ತೀವಿ ಅಂದ್ಕೊಳ್ರಿ, ಓಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಸುಧಾರಿಸ್ಕೊತೀವಿ. ಅದನ್ನು ನಾವೇನಂತಂದರೆ ಕಲೆಕ್ಟೆಡ್ ಮೈ ಸೆಲ್ಫ್ ಈ ರೀತಿ ಹೇಳ್ತೀವಿ. ನಿಂತ್ಕೊಂಡು ಸುಧಾರಿಸ್ಕೊತೀವಲ್ವಾ, ಆ ರೀತಿ ಕಲೆಕ್ಟ್ ಮಾಡ್ಕೊಳಪ್ಪ ನಿನ್ನೆ ಅನ್ನೋ ರೀತಿ. ಸೊ ಪ್ಯಾಂಟಿಂಗ್ ಅಂದರೆ ಉಸಿರಾಟ, ಬ್ರೀದಿಂಗ್. ತುಂಬ ಫಾಸ್ಟಾಗಿ ಬ್ರೀದಿಂಗ್ ಮಾಡ್ತಾರಲ್ಲ, ತುಂಬ ಬ್ರೀದಿಂಗ್ ಮಾಡೋದನ್ನ ಪ್ಯಾಂಟಿಂಗ್ ಅಂತ ಅಂತೀವಿ. ಇದೇ ಉಸಿರು ಬಿಡೋದನ್ನ ಪ್ಯಾಂಟಿಂಗ್. ಸೊ ಈಗ ನೆಕ್ಸ್ಟ್ ನೋಡಿ, ಮ್ಯಾಡಮ್ ಸ್ಯಾಫ್ರನಿ ಬಗ್ಗೆ ಹೇಳಿದ್ದಾರೆ. ಆ ಅಮ್ಮ ಹೆಂಗಿದ್ರು ಅಂತ. ಮ್ಯಾಡಮ್ ಲಾರ್ಜ್, ಸ್ವಲ್ಪ ಲಾರ್ಜ್ ಆಗಿದ್ರು. ಟೂ ವೈಟ್, ತುಂಬ ವೈಟ್. ತುಂಬ ವೈಟ್ ಆಗಿದ್ರು. ಚಿಲ್ಲಿ, ಚಿಲ್ಲಿ ಅಂತಂದರೆ ಯಾರ ಜೊತೆನಾದರೂ ಕಂಫರ್ಟಬಲ್ ಆಗಿ ನಮ್ಮ ಕೈಲಿ ಇರೋಕ್ಕಾಗಲ್ಲ, ಅವ್ರನ್ನ ನಾವು ಚಿಲ್ಲಿ ಅಂತ ಕರಿತೀವಿ. ಈ ಸೋ ಮಚ್ ಚಿಲಿಯಾ, ಅವ್ರ ಜೊತೆ ನಾವು ಇರೋಕ್ಕಾಗಲ್ಲ, ಅವ್ರ ಜೊತೆ ಏನಾದರೂ ಮಾತಾಡೋಕ್ಕಾಗಲ್ಲ, ಅವ್ರ ಜೊತೆ ಏನೇ ಒಂದು ಡೀಲ್ ಮಾಡೋಕ್ಕಾಗಲ್ಲ. ಅದನ್ನು ಇನ್ನು ಈ ರೀತಿ ಕೆಲವರು ಇರ್ತಾರೆ ನೋಡಿ, ವ್ಯಾಪಾರ ಮಾಡೋಕ್ಕೆ ಏನಾದರೂ ಮಾತಾಡೋಕ್ಕೋದ್ರೆ ಏನು ಅಥವಾ ಹಿಂಗೆ ಮಾತಾಡ್ತಾರೆ. ಒಂದು ಫ್ರೆಂಡ್ಲಿಯಾಗಿ ಮಾತಾಡಲ್ಲ, ಅದನ್ನು ನಾವು ಚಿಲ್ಲಿ ಅಂತ ಕರಿತೀವಿ. ಹಾರ್ಡ್ಲಿ ಲುಕ್ ದ ಸ್ಯಾಫ್ರನಿ. ಆ ಸ್ಯಾಫ್ರನಿ ಆ ರೀತಿ ಕಾಣಿಸ್ಕೊತಾರೆ. ನೆಕ್ಸ್ಟ್, ವಿಲ್ ಯು ಬೈ ಮೈ ಹೇರ್ ಆಸ್ಕ್ ಡೆಲ್ಲಾ ಕೇಳ್ತಾರಂತೆ, ನನ್ನ ಏರ್ನ ಪರ್ಚೇಸ್ ಮಾಡ್ತೀರಾ ಅಂತ. ಐ ಬೈ ಏರ್ ಸೆಡ್ ಮ್ಯಾಡಮ್, ಟೇಕ್ ಕೇರ್ ಆ್ಯಟ್ ಆಫ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಅ ಸೈಟ್ ಅಟ್ ದ ಲುಕ್ಸ್ ಆಫ್ ಇಟ್. ಈ ಸೆಂಟೆನ್ಸ್ನ ಅಂಡರ್ಲೈನ್ ಮಾಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಂಡರ್ಲೈನ್ ಮಾಡಿ. ಏನಂತ ಹೇಳ್ತಾರೆ ಅಂತಂದರೆ, ಓಕೆ ಆ್ಯಕ್ಟ್ ತೆಗಿ, ಏಡಾಗಿದೆ ನೋಡೋಣ, ಅದು ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಇದೆ ನೋಡೋಣ, ಎಷ್ಟು ದುಡ್ಡು ಕೊಡ್ಬೇಕು ನೋಡೋಣ ಅನ್ನೋದು ರೀತಿ. ಹ್ಯಾವ್ ಎ ಸೈಟ್, ಅದನ್ನು ನೋಡೋಣ ಒಂದು ಸತಿ ಅಂತ. ನೆಕ್ಸ್ಟ್ ಆಕೆ ತೆಗಿತಾಳೆ. ಹ್ಯಾಟನ್ನು ತೆಗೆದ ತಕ್ಷಣ ಡೌನ್ ರಿಪಲ್ಡ್ ದ ಬ್ರೌನ್ ಕ್ಯಾಸ್ಕೇಟ್. ಈಗ ಮತ್ತೆ ಆ ಬ್ರೌನ್ ಕಲರ್ನ ಜಲಪಾತ ಕೆಳಗಡೆ ಬೀಳುತ್ತೆ. ಈ ಸೆಂಟೆನ್ಸ್ನ ಕೂಡ ಅಂಡರ್ಲೈನ್ ಮಾಡಿ, ಇದನ್ನು ಕೂಡ ಕೇಳೋ ಚಾನ್ಸ್ ಇದೆ. ನೆಕ್ಸ್ಟ್, $20 ಸೆಡ್ ಮ್ಯಾಡಮ್ ಹೇಳ್ತಾರಂದ್ರೆ, $20, $20 ಕೊಡ್ತೀನಿ ಅಂತ. ಲಿಫ್ಟಿಂಗ್ ದ ಮಾಸ್ ವಿತ್ ದ ಪ್ರಾಕ್ಟೀಸ್ಡ್ ಹ್ಯಾಂಡ್. ಮಾಸ್ ನೋಡಿ, ಮಾಸ್ ಅಂದರೆ ಈ ತಲೆ ಕೂದಲು ಇರುತ್ತಲ್ಲ, ಇದನ್ನ ಹಿಡಿದು ಎತ್ತಿ ನೋಡಿ ಎಷ್ಟು ತೂಕ ಬರುತ್ತೆ, ಎಷ್ಟು ಬರುತ್ತೆ ಅಂತ ಹಿಡಿದು ನೋಡ್ಬಿಟ್ಟೇ ಆಕಿ ಅಳತೆ ಮಾಡ್ಕೊತಾಳೆ, ಅಮೌಂಟ್ ಹೇಳ್ತಾಳೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾಳೆ. ಜಸ್ಟ್ ತಲೆ ಕೂದಲು ಹಿಂಗೆ ಹಿಡಿದು ನೋಡಿದ್ರೆ ಎಷ್ಟು ವೆಯ್ಟೇಜ್ ಬರುತ್ತೆ ಅಂತ ಹೇಳ್ಬಿಡ್ತಾ ಇರ್ತಾಳೆ. ಸೊ ಆ ರೀತಿ ಪ್ರಾಕ್ಟೀಸ್ಡ್ ಹ್ಯಾಂಡಿಂದ ಅಬ್ಸರ್ವ್ ಮಾಡಿ ಕೊನೆಗೆ $20ನ ಕೊಡೋಕ್ಕೆ ಒಪ್ಕೊತಾಳೆ. ಇದೆಲ್ಲ ಏನು ಹೇಳ್ತಾಳೆ, ಗಿವ್ ಇಟ್ ಟು ಮೀ ಕ್ವಿಕ್, ಬೇಗ ಕುಡಿಯೋದನ್ನ ಅಂತ ಇಸ್ಕೊತಾಳೆ. ಆ್ಯಂಡ್ ದ ನೆಕ್ಸ್ಟ್ 2 hours ಟ್ರಿಪ್ಡ್ ಬೈ
ಆನ್ ರೋಸಿ ವಿಂಗ್ಸ್. ಈಗ ಟ್ರಿಪ್ಪಿಂಗ್ ಹೋಗ್ತಾ ಇದ್ದಾಳೆ, ಯಾವ ರೀತಿ ಅಂತಂದರೆ ವಿಂಗ್ಸ್, ರೆಕ್ಕೆ ಕಟ್ಕೊಂಡು ಹಾರೋ ರೀತಿ ನೋಡಿ. ಟ್ರಿಪ್ಡ್ ಬೈ ಆನ್ ರೋಸಿ ವಿಂಗ್ಸ್, ಆ ಗುಲಾಬಿ ಹೂವಿನ ರೆಕ್ಕೆ ಕಟ್ಕೊಂಡು ಹಾರೋ ರೀತಿ ಎಲ್ಲ ಕಡೆ ಸ್ಪೀಡಾಗಿ ಹೋಗ್ತಾಳೆ. ಫರ್ಗೆಟ್ ದ ಹ್ಯಾಶ್ಡ್ ಮೆಟಾಫರ್. ಹ್ಯಾಶ್ಡ್ ಅಂದರೆ ಮಿಕ್ಸ್ಡ್ ಆಗಿರುವಂಥ ಮೆಟಾಫರ್ಗಳನ್ನ, ಮಿಕ್ಸ್ ಆಗಿರುವಂಥ ಯಾವುದೇ ಕಂಪ್ಯಾರಿಸನ್ಸ್ ಬೇಡ. ಅವಳು ಪಕ್ಷಿಯಾಗ ರೀತಿ ಹಾರೋದ್ಲು, ಅವಳು ಆ ರೀತಿ ಹಾರ್ಕೊಂಡು ಹೋದ್ಲು, ಈ ರೀತಿ ಹಾರ್ಕೊಂಡು ಹೋದ್ಲಂತ ಯಾವುದೇ ಮಿಕ್ಸ್ಡ್ ಆಗಿರುವಂಥ ಕಂಪ್ಯಾರಿಸನ್ಸ್ಗಳನ್ನ, ಮೆಟಾಫರ್ನ ಕೊಡೋದು ಬೇಡ. ಶಿ ವಾಸ್ ರ್ಯಾನ್ಸ್ಯಾಕಿಂಗ್ ದ ಸ್ಟೋರ್ಸ್ ಫಾರ್ ಜಿನ್ಸ್ ಪ್ರೆಸೆಂಟ್. ರ್ಯಾನ್ಸ್ಯಾಕಿಂಗ್ ಅಂದರೆ ಸರ್ಚಿಂಗ್ ಅಂತ. ರ್ಯಾನ್ಸ್ಯಾಕ್ ಅಂಡರ್ಲೈನ್. ರ್ಯಾನ್ಸ್ಯಾಕ್ ಅಂದರೆ ಸರ್ಚಿಂಗ್. ಅವಳು ಎಲ್ಲ ಸ್ಟೋರ್ಗಳನ್ನೂ ಕೂಡ ಸರ್ಚ್ ಮಾಡ್ತಾ ಇರ್ತಾಳೆ. ಯಾವುದಕ್ಕೋಸ್ಕರ ಅಂದರೆ ಜಿಮ್ನ ಪ್ರೆಸೆಂಟ್ಗೋಸ್ಕರ. ಜಿಮ್ ಒಂದು ಪ್ರೆಸೆಂಟ್ ಕೊಡಬೇಕಂತೆಲ್ಲ ಅಷ್ಟು ಸರ್ಚ್ ಮಾಡ್ತಾ ಇರ್ತಾರೆ. ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್ ಫಾರ್ ಟುಡೇ. I will make another one video and I will finish this chapter. Okay, so take care until next video. Bye bye.